ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೊತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ, ನಾವು ಹೊರಗಡೆ ಹೋಗಿ ವಿಡಿಯೋ ಮಾಡಿ ತುಂಬಾ ತಿಂಗಳಾಗಿತ್ತು. ಯಾಕೆಂದರೆ ನೋಡಿ 2026 ಟೂರ್ನಮೆಂಟ್ ಟೈಮು. ಎಲ್ಲರೂ ಕೂಡ ಎಲ್ಲ ದಾವಡಿಯವರು ಅವ್ರದ್ದೇ ಆದಂಥ ಬ್ಯುಸಿಲಿರ್ತಾರೆ. ಆಮೇಲೆ ನಾವು ಕೂಡ ಟೂರ್ನಮೆಂಟ್ಗೆ ಅಕ್ಕಿಗಳು ಬಿಡಬೇಕಾಯಿತು. ಹಂಗಾಗಿ ನಾವೆಲ್ಲೂ ಹೋಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಟೂರ್ನಮೆಂಟ್ಗಳೆಲ್ಲ ಮುಗಿದಿದೆ. 2026 ಬೆಂಗಳೂರಲ್ಲಿ ಆಲ್ಮೋಸ್ಟ್ 90% ಮುಗಿದಿದೆ. ಯಾವುದೋ ಒಂದೆರಡು ಟೂರ್ನಮೆಂಟ್ಗಳು ರನ್ನಿಂಗ್ ಇದೆ ಅಷ್ಟೇ. ನೋಡಿ, ಈ ವರ್ಷ ತುಂಬ ಜನಕ್ಕೆ ವೆದರ್ ಸಿಕ್ಕಲಿಲ್ಲ. ಸ್ವಲ್ಪ ದಾವಡಿಗಳಿಗೆ ಸಿಹಿ, ಸ್ವಲ್ಪ ದಾವಡಿಗಳಿಗೆ ಕೈ ಆಗಿದೆ. ಈಗ ಯಾರು ಚೆನ್ನಾಗಿ ಬಿಟ್ಟಿದ್ದೀರೋ ಅವ್ರಿಗೆಲ್ಲ ನಮ್ಮ ಚಾನಲ್ ಪರವಾಗಿ ಕಂಗ್ರ್ಯಾಚುಲೇಷನ್ನ ತಿಳಿಸ್ತಾ ಇದ್ದೀವಿ. ಆಮೇಲೆ ಯಾರ್ದು ಅಕ್ಕಿ ಆಡಿಲ್ವೋ ಬೇಜಾರು ಮಾಡ್ಕೊಬೇಡಿ, ಇನ್ನೂ ಇದೆ. ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ತುಂಬ ಚೆನ್ನಾಗಿ ಆಡಿಸಿ ನೀವು. ಆಮೇಲೆ ಆಡಿಸಿಲ್ವಲ್ಲ ಅಂತೇಳಿ ಯಾರೂ ಬೇಜಾರು ಮಾಡ್ಕೋಬೇಡಿ. ಹಾರ್ಡ್ ವರ್ಕ್ ಮಾಡಿ ಒಳ್ಳೆ ಅಕ್ಕಿಗಳ್ನ ಸೇರಿಸಿ ಅನ್ಸೀಸನಲ್ಲೇ ಒಳ್ಳೊಳ್ಳೆ ಅಕ್ಕಿಗಳು ಏಟೇಸ್ ಇಟ್ಕೊಳ್ಳಿ. 100% ನಿಮ್ಮ ದಾವಡಿಯಲ್ಲೂ ಕೂಡ ಚೆನ್ನಾಗಿ ಆಡುತ್ತೆ. ಆಮೇಲೆ ಇನ್ನೊಂದೇನೆಂದರೆ, ಈ ವರ್ಷ ವೆದರು ಕೂಡ ತುಂಬಾ ವರ್ಸ್ಟ್ ಇತ್ತು. ಯಾಕಂದ್ರೆ ನೋಡಿ, ಆಷಾಢ ಒಂದು ತಿಂಗಳು ಮುಂದೆ ಬಂದಿರೋದ್ರಿಂದ ಗಾಳಿಗಳಿಲ್ಲ, ತುಂಬಾ ಬಿಸಿಲು. ಆಮೇಲೆ ಇವತ್ತಿರೋ ವೆದರ್ ನಾಳೆ ಇರಲ್ಲ. ಹಂಗಾಗಿ ಅಕ್ಕಿಗಳಿಗೆ ಸಡನ್ನಾಗಿ ಸೆಟ್ ಆಗ್ತಾ ಇರಲಿಲ್ಲ. ಹಂಗಾಗಿ ಟೈಮ್ಗಳು ಆಗಿಲ್ಲ ಅಂತ ಅನ್ಕೊತೀನಿ. ಅದೇ ರೀತಿ ಯಾರ್ಯಾರಿಗೆ 2026ರಲ್ಲಿ ಸಕ್ಸಸ್ ಬಂದಿದೆಯೋ ಅವರೆಲ್ಲರಿಗೂ ಕೂಡ ನಮ್ಮ ದಾವಡಿ ಪರವಾಗಿ, ನಮ್ಮ ಚಾನಲ್ ಪರವಾಗಿ ಕಂಗ್ರ್ಯಾಚುಲೇಷನ್ನ ತಿಳಿಸ್ತೀವಿ. ನೋಡಿ ಫ್ರೆಂಡ್ಸ್, ಇವತ್ತು ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ JP ನಗರ ಕಾತ್ಯಾಯನಿ ದಾವಡಿಗೆ ಬಂದಿದ್ದೀವಿ. ಏನಪ್ಪ ಮತ್ತೆ ಕಾತ್ಯಾಯನಿ ದಾವಡಿಲಿ ಇದ್ದೀವಿ ಅಂತ ಹೇಳಿದ್ರೆ, ನೋಡಿ, ಈ ದಾವಡಿದು 2020ರಲ್ಲೇ ವೀಡಿಯೋ ಮಾಡಿದ್ವಿ. ಆ ವಿಡಿಯೋ ತುಂಬ ಸಾವಿರಾರು ಜನದಲ್ಲಿ, ಲಕ್ಷಾಂತರ ಜನದಲ್ಲಿ ಇಷ್ಟಪಟ್ಟಿದ್ರಿ. ಇವತ್ತು ಮತ್ತೆ ಬರೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನೋಡಿ ಫ್ರೆಂಡ್ಸ್, ಈ ದಾವಡಿಲಿ ಈ ವರ್ಷ ಒಂದು 3-4 ಥರ ರೆಕಾರ್ಡ್ಗಳಾಗಿದೆ. ಹಂಗಾಗಿ ಆ ರೆಕಾರ್ಡ್ಗಳನ್ನ ನಮ್ಮ ವ್ಯೂವರ್ಸು, ಸಬ್ಸ್ಕ್ರೈಬರ್ಸ್ಗೆ ತೋರಿಸ್ಬೇಕು, ತಿಳಿಸ್ಕೊಡ್ಬೇಕು ಅಂತೇಳಿ ಬಂದಿದ್ದೀವಿ. ಫ್ರೆಂಡ್ಸ್ ನೋಡಿ, ಮೊದಲನೇ ರೆಕಾರ್ಡ್ ಹೇಳ್ತೀನಿ. ಫ್ರೆಂಡ್ಸ್ ನೋಡಿ, 3 ಬೇರೆ ಬೇರೆ ಅಕ್ಕಿ ಬಿಡೋದು ರೆಕಾರ್ಡ್ ಇದ್ದಿದ್ದು ಬಂದು 2006ರಲ್ಲಿ 31 ಅವರ್ 57 ನಿಮಿಷ ರೆಕಾರ್ಡ್ ಇತ್ತು. ಅದು ಯಾರ ಹೆಸರಲ್ಲಿತ್ತು ಅಂತ ಹೇಳಿದ್ರೆ ನಮ್ಮ ತ್ಯಾರಾಜನಗರ ಸೀನಾಸ್ವಾಮಿ ಸರ್ ಹೆಸರಲ್ಲಿತ್ತು. ಈಗ ನೋಡಿ, ಅವ್ರನ್ನ ಕೂಡ ವೆಲ್ಕಮ್ ಮಾಡೋಣ ನಮ್ಮ ಎಪಿಸೋಡ್ಗೆ. ಸರ್, ಚೆನ್ನಾಗಿದ್ದೀರಾ ಸರ್? ಫ್ರೆಂಡ್ಸ್ ನೋಡಿ, ಈಗ ಏನು ನಾವು ಸೀನಾಸ್ವಾಮಿ ಸರ್ನ ನೋಡ್ತಾ ಇದ್ದೀವಿ. 2006ರಲ್ಲಿ ಇವರು ರೆಕಾರ್ಡ್ ಮಾಡಿದ್ದು 3 ಬೇರೆ ಬೇರೆ ಅಕ್ಕಿ ಬಿಡೋದು 31 ಅವರ್ 57 ನಿಮಿಷ ಆಡಿಸಿದ್ರು. ನೋಡಿ, ಅದ್ರದ್ದು ಬುಕ್ಗಳು ಕೂಡ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಅಖಿಲ ಕರ್ನಾಟಕ ಪಾರಿವಾಳ ಹಾರಾಟದ ಕ್ರೀಡಾ ಸಂಘ ಅಂತೇಳಿ ಶ್ರೀರಾಮ್ಪುರ. ನೋಡಿ, 2006ರಲ್ಲಿ ನಮ್ಮ ಸೀನಾಸ್ವಾಮಿ ಅವರು ನೋಡಿ, ಮುರುಗನ್ ದಾವಡಿ, ಸೀನಾಸ್ವಾಮಿ, ರವಿ, ತ್ಯಾರಾಜನಗರ. ನೋಡಿ, ಮೊದಲನೇ ರೌಂಡ್ 8 ಅವರ್ 40 ನಿಮಿಷ, ಎರಡನೇ ರೌಂಡ್ 10 ಅವರ್ 18 ನಿಮಿಷ, ಮೂರನೇ ರೌಂಡ್ 12 ಅವರ್ 59 ನಿಮಿಷ, ಟೋಟಲ್ಲು 31 ಅವರ್ 57 ನಿಮಿಷ ಆಡಿಸಿ ಫಸ್ಟ್ ಪ್ಲೇಸ್ ತೊಗೊಂಡಿದ್ರು. 3 ಬೇರೆ ಬೇರೆ ಅಕ್ಕಿ ಇದು 2006ರಲ್ಲಿ. ನೋಡಿ, 20 ವರ್ಷ ಆಗಿತ್ತು. ಈ ರೆಕಾರ್ಡು ನಮ್ಮ ಸೀನಾಸ್ವಾಮಿ ಸರ್ ಕೈಯಲ್ಲೇ ಇತ್ತು. ಅದೇ ರೀತಿ ನೋಡಿ, ಇವ್ರಿಗೆ ರೋಲಿಂಗ್ ಕಪ್ ಕೂಡ ಇತ್ತು 2 ವರ್ಷ ಬಿಟ್ಟವ್ರಿಗೆ. ನೋಡಿ, ಅದೇ 2007ರಲ್ಲಿ ಅದೇ ದಾವಡಿಯವರು, ಮುರುಗನ್ ದಾವಡಿಯವರು, ನಮ್ಮ ಸೀನಾಸ್ವಾಮಿ ಸರ್ ಅವರು ನೋಡಿ, ಮುರುಗನ್ ದಾವಡಿ 10 ಅವರ್ 5 ನಿಮಿಷ, 12 ಅವರ್ 21 ನಿಮಿಷ, 6 ಅವರ್ 30 ನಿಮಿಷ, 28 ಅವರ್ 56 ನಿಮಿಷ ಆಡಿಸಿ 2007ರಲ್ಲೂ ಫಸ್ಟ್ ಪ್ಲೇಸ್ ಬಂದಿದ್ರು. ಅದಕ್ಕೆ 6 ಇಲ್ಲ 7 kg ಅಷ್ಟು ಬೆಳ್ಳಿ ಗದೆನ ಸರ್, ಬೆಳ್ಳಿ ಕಪ್ಪುಗಳು, ಬೆಳ್ಳಿ ಕಪ್ ಕೊಟ್ಟಿದ್ರು. ಆ ಬೆಳ್ಳಿ ಕಪ್ಪನ್ನು ಕೊಟ್ಟವರು ನಮ್ಮ ಗೋಪಾಲಣ್ಣವರು. ಯಾರು? ನಮ್ಮ ಅವ್ರ ಕಡೆಯಿಂದ ಹೇಳಿ ಅವ್ರ MLA ಆಗಿದ್ರು. ಅವ್ರ ಕಡೆಯಿಂದ ಹೇಳಿಸಿ ನಮ್ಮ ಗೋಪಾಲ್ ಅವರೇ ಕೊಡಿಸಿದ್ದು ಸರ್. ಅದು ತುಂಬಾ ದೊಡ್ಡ ಕಪ್ಪು. ನೋಡಿ, ಅದೆಲ್ಲ ಸರ್ಟಿಫಿಕೇಟ್ಗಳು ಎಲ್ಲ ಇದೆ ಇಲ್ಲೇ, ನೀವು ನೋಡ್ತಾ ಇದ್ದೀರಾ. ನಮ್ಮ ಸೀನಾಸ್ವಾಮಿ ಸರ್ ಅವ್ರಿಗೆ ಕೊಟ್ಟಿರೋದು. ನೋಡಿ ಫ್ರೆಂಡ್ಸ್, 3 ಬೇರೆ ಬೇರೆ ಅಕ್ಕಿ ಬಿಡೋದಂದರೆ ಅದು ತಮಾಷೆ ವಿಷಯ ಅಲ್ಲ. ನೋಡಿ, 2006ರಲ್ಲಿ ನಮ್ಮ ಸೀನಾಸ್ವಾಮಿ ಸರ್ ಅವರು 31 ಅವರ್ 57 ನಿಮಿಷ ಬಿಟ್ಟಿದ್ದು 20 ವರ್ಷಗಳ ನಂತರ ನಮ್ಮ ಕಾತ್ಯಾಯನಿ ದಾವಡಿಲಿ ಆ ರೆಕಾರ್ಡ್ ಬ್ರೇಕ್ ಆಗಿದೆ. 34 ಅವರ್ 11 ನಿಮಿಷ ಬಿಟ್ಟಿದ್ದಾರೆ. 34 ಅವರ್ 11 ನಿಮಿಷ ಬಿಟ್ಟು ನಮ್ಮ ಸೀನಾಸ್ವಾಮಿ ಸರ್ ರೆಕಾರ್ಡ್ನ ಬ್ರೇಕ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಸೀನಾಸ್ವಾಮಿ ಸರ್ ಕೂಡ ಹೇಳಿದ್ರು, ನನಗೆ ತುಂಬ ಸಂತೋಷ ಆಯಿತು, 20 ವರ್ಷ ಆದಮೇಲೆ ಬ್ರೇಕ್ ಮಾಡಿದ್ದಾರೆ ಅಂತೇಳಿ. ಹಂಗಾಗಿ ಹಣ ಬಂದ್ರಿ ನೀವು ಕೂಡ ಅಂತ ಹೇಳಿದಕ್ಕೆ ಅವರು ಕೂಡ ನಮ್ಮ ಎಪಿಸೋಡ್ಗೆ ಬಂದರು. ಅದೇ ರೀತಿ ನೋಡಿ, ನಮ್ಮ ಜಯರಾಮ್ ಸರ್ನ ಕೂಡ ಈ ಎಪಿಸೋಡ್ಗೆ ವೆಲ್ಕಮ್ ಮಾಡ್ತೀವಿ. ನಮ್ಮ ಮಾರುತಿ ದಾವಡಿ, ನೈಸ್ ರೋಡ್ ಜಯರಾಮ್ ಸರ್ ಅವರು, ನಿಮ್ಮೆಲ್ಲರಿಗೂ ಗೊತ್ತು, ವಿಡಿಯೋ ಮಾಡಿದ್ವಿ. ಫ್ರೆಂಡ್ಸ್ ನೋಡಿ, ಯೂಟ್ಯೂಬಲ್ಲಿ ನಮ್ಮ ಜಯರಾಮ್ ಸರ್ ಅವ್ರದ್ದು ವಿಡಿಯೋ ಮಾಡಿದ್ವಿ. ಇವ್ರದ್ದೊಂದು ಅಚೀವ್ಮೆಂಟ್ ಏನು ಅಂದರೆ, 2025ರಲ್ಲಿ 31 ಅವರ್ 38 ನಿಮಿಷ ಬಿಟ್ಟಿದ್ರು. ಜಸ್ಟ್ ನೋಡಿ, ಒಂದು 19 ನಿಮಿಷ ಕಮ್ಮಿ ಆಯ್ತು ಅಷ್ಟೇ. ಬಿಸಿಲು ಮಾರಮ್ಮ ಟೂರ್ನಮೆಂಟು ಮತ್ತು ಚಾಮುಂಡೇಶ್ವರಿಗೆ 31 ಅವರ್ 38 ನಿಮಿಷ ಬಿಟ್ಟಿದ್ರು. ನೋಡಿ, ಅವರು ಕಲೆನ ಯಾವಾಗಲೂ ಪ್ರೋತ್ಸಾಹಿಸ್ತಾನೆ ಇರ್ತಾರೆ ನಮ್ಮ ಜಯರಾಮ್ ಸರ್ ಅವರು. ಆ ವಿಡಿಯೋ ಮಾಡಿದಾಗ ಹೇಳಿದ್ರು, ನೋಡಿ, ನಾನು 31 ಅವರ್ 38 ನಿಮಿಷ ಬಿಟ್ಟಿದ್ದೀನಿ, ನಮ್ಮ ರೆಕಾರ್ಡ್ ಯಾರಾದರೂ ಬ್ರೇಕ್ ಮಾಡಿದ್ರೆ ಅವ್ರಿಗೆ 25,000 ರೂಪಾಯಿ ಬಹುಮಾನ ಕೊಡ್ತೀನಿ ಅಂತೇಳಿ, ಕಲೆನ ಪ್ರೋತ್ಸಾಹಿಸ್ತೀನಿ ಅಂತೇಳಿ ಅವರು ಅದೊಂದು ಬಹುಮಾನ ಇಟ್ಟರು. ಮಾಡ್ತೀವಿ ಫ್ರೆಂಡ್ಸ್, ರೆಕಾರ್ಡ್ ಮುರಿಯಕ್ಕೆ ಅಷ್ಟೇ. ನಿಮ್ಮ ಮನೆಗಳಲ್ಲೂ ಅಕ್ಕಿ ಇರ್ತವೆ, ಪ್ರಯತ್ನ ಮಾಡ್ರಿ.
ಬಿಡಕ್ ಹೋಗ್ಬೇಡ್ರಿ. ನಿಮ್ಮ ಮನೇಲೂ ವಜ್ರಗಳೇ ಇರ್ತದೆ, ಬಿಡ್ರಿ. ಎಲ್ಲಾರ ಮನೇಲೂ ಅಕ್ಕಿಗಳೇ. ಖುಷಿಯಾಗಿ ನೋಡೋಣ. ನೀವು ಅಷ್ಟೇ 31 ಅವರ್ 58 ನಿಮಿಷ ನಿಮ್ಮ ಮನೆಗಳಲ್ಲೂ 33 ಅವರ್ ಅಕ್ಕಿ ಆಡಿಸ್ಲಿ ಅಂತ ನಾನು ಇದ್ರ ಪರವಾಗಿ ನಿಮ್ಗೆಲ್ಲ ಇಲ್ಲ. ಏನಿದ್ರು 31-30 ನಿಮಿಷ ಯಾರು ಅದ್ರ ಮೇಲೆ ಟ್ರೈ ಮಾಡಿದ್ರೆ ಅದಕ್ಕೆ ಈ ವರ್ಷ ಸ್ಪೆಷಲ್ ಪ್ರೈಸ್ ಕೊಡ್ತೀನಿ. ಏನ್ ಕೊಡ್ತೀರಾ ಸರ್ ಸ್ಪೆಷಲ್ ಪ್ರೈಸ್? ನೀವು ಏನ್ ಹೇಳ್ತೀರಾ ಅದು ಕೊಡ್ತೀನಿ. ಸರ್ ನಿಮ್ ಬಾಯಿಂದ ಹೇಳಿ ಸರ್. 25,000 ಬಹುಮಾನ ಕೊಡ್ತೀನಿ. ನೋಡಿ ಸರ್, ಯಾರನ 31 ಅವರು 35 ನಿಮಿಷ 38 ನಿಮಿಷ 31 ಅವರ್ 39 ನಿಮಿಷ 3 ಅಕ್ಕಿ ಯಾವುದೇ ಟೂರ್ನಮೆಂಟ್ ಅಲ್ಲಿ ಯಾವುದೇ ಆಗ್ಬಿಡ್ಲಿ, ಬೆಂಗಳೂರಲ್ಲಿ ಮಾತ್ರ ಎಲ್ಲನಾಗ್ಲಿ ಬಿಡಿ, ಇಡೀ ಕರ್ನಾಟಕದಲ್ಲಿ ಆಗ್ಬಿಡ್ಲಿ, ಆಗ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲಾನ ಆಗ್ಬಿಡ್ಲಿ. 31 ಅವರ್ 38 ನಿಮಿಷ ಬೇರೆ ಬೇರೆ ಅಕ್ಕಿಗಳನ್ನು ಬಣ್ಣಕ್ಕೆಲ್ಲನ ಬಿಟ್ರೆ ಒಂದು ಒಳ್ಳೆ ಟೂರ್ನಮೆಂಟ್ ಗೆ ಇವ್ರು 25,000 ರೂಪಾಯಿ ಬಹುಮಾನವಾಗಿ ಕೊಡ್ತಾರೆ ಸರ್. ಎಲ್ಲರ ಮನೆಯಲ್ಲೂ ಅಕ್ಕಿ ಇದೆ, ಬಿಡ್ರಿ ಸರ್. ಹೇಳ್ತೀನಿ, ಸಂತೋಷ ಬಿಡ್ಲಿ, ಖುಷಿ ಪಡ್ತೀವಿ ಬಿಡ್ರಿ. ಅವರು ಖುಷಿಯಾಗಿ ಒಪ್ಕೊಂಡಿದ್ದಾರೆ. ನೋಡಿ 2025ರಲ್ಲಿ ವಿಡಿಯೋ ಮಾಡಿದ್ ನಾವು. ನೋಡಿ 2026ರಲ್ಲೇನೆ 20 ವರ್ಷದಿಂದ ಆಗದಿರೋ ಅಚೀವ್ಮೆಂಟು ನಮ್ಮ ಮಾರುತಿ ದಾವಡಿ ಜಯರಾಮ್ ಸರ್ ಅವ್ರದ್ದು 31 ಅವರ್ 38 ನಿಮಿಷ ಪ್ಲಸ್ ನಮ್ಮ ಸೀನಾಸ್ವಾಮಿ ಸರ್ ಅವ್ರದ್ದು 2006ರದ ರೆಕಾರ್ಡು 20 ವರ್ಷ ಆದಮೇಲೆ ಅದನ್ನು ಕೂಡ ಬ್ರೇಕ್ ಮಾಡಿದ್ರು. ಹಂಗಾಗಿ ನೋಡಿ ಅದು ಇನ್ನೊಂದು ವಿಷಯ ನಮ್ಮ ಹೇಮಂತ್ ಸರ್ ಹೇಳ್ತಾರೆ. ನೋಡಿ ಸ್ನೇಹಿತರೆ, ನಾವು ನಮ್ಮ ಜಯರಾಮ್ ಅವ್ರ ಮನೆಯಲ್ಲಿ ಮಾಡಿದಾಗ ಹೇಮಂತ್ ಈ ಥರ ಒಂದು ರೆಕಾರ್ಡ್ ಆಗಿದೆ ಈ ನಮ್ಮ ಚಾಮುಂಡೇಶ್ವರಿ ಆಮೇಲೆ ಬಿಸಿಲು ಮಾರಮ್ಮದಲ್ಲಿ. ಏನ್ರಿ ಭಾಳ ಖುಷಿ ಇತ್ತು ನಮಗೂ ಸರ್, ಒಳ್ಳೆ ಅಚೀವ್ಮೆಂಟ್ ಮಾಡಿದ್ರಿ ಅಂತ. ಆಮೇಲೆ ಅವ್ರು ಹೇಳಿದ್ರು, ಹೇಮಂತ್ ಈ ರೆಕಾರ್ಡ್ ಏನಾನ ಹೊಡೆದ್ರೆ ಈ 31 ಗಂಟೆ 38 ನಿಮಿಷ ಯಾರಾದರೂ ಹೊಡೆದ್ರೆ ನಾನು 25,000 ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಅವರು ಹೇಳಿದ್ರು, ಅದು ನನ್ನ ಬಾಯಿಂದಾನೇ ಬಂದಿತ್ತು. ಇವತ್ತು ನಮ್ಮ ದಾವಡಿಯಲ್ಲೇ ನಾವು ರೆಕಾರ್ಡ್ ಮುರಿದಿದ್ದೀರಿ ಅಂದರೆ ನಾವು ಅದಕ್ಕೆ ಅಭಿಮಾನಿಗಳು, ಅಭಾರಿಗಳು ಅಂತ ಹೇಳ್ತಾ ಇದ್ದೀರಿ. ಯಾಕೆಂದರೆ ಆ ದೇವ್ರುಗಳಿಂದ, ನಮ್ಮೂರ ಅಕ್ಕಿ ದೇವ್ರುಗಳಿಂದ, ನಮ್ಮ ಮನೇಲಿರೋ ಅಕ್ಕಿಗಳ ಎಲ್ಲ ಆಶೀರ್ವಾದದಿಂದ, ನಿಮ್ಮೆಲ್ಲ ಪ್ರೀತಿಯಿಂದ ನಾವು ಸಹಕಾರ ಮಾಡಿದ್ದೀರಿ, ನಾವು ಸಕ್ಸಸ್ ಮಾಡಿದ್ದೀರಿ ಅಂತ ಅಂದ್ಕೊಳ್ತೀರಿ. ಆಮೇಲೆ ಇನ್ನೊಂದು ವಿಚಾರ ಏನಂದರೆ, ನಮ್ಮ ಜಯರಾಮ್ ಅವರು 3ನೇ ಟೂರ್ನಮೆಂಟಿಗೆ ಬಿಟ್ರಿ, 3ನೇ ಅಕ್ಕಿ ನಾವು ಸ್ಟ್ರಿಪ್ ಬರೀತಿದ್ದಂಗೆ ಫೋನ್ ಮಾಡಿದ್ರು. ಏನಂತ, ಹೇಮಂತ್ ಆ 25,000 ಏನು ನಾನು ಹೇಳಿದ್ದೀನಿ, ನಾನು ಇಮ್ಮಿಡಿಯೇಟಾಗಿ ಕಳ್ಸೋಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತಂದರು. ಸರ್ ನಾನು ಇರಲಿ ಸರ್, ಅವೆಲ್ಲ ಮಾಡೋಣ, ಇರಲಿ ಪರವಾಗಿಲ್ಲ ಬಿಡಿ ಸರ್, ನಮ್ಮಲ್ಲಿ ನಿಮ್ಮಲ್ಲಿ ಏನೇ ಬಿಡಿ ಸರ್ ಅಂತಂದೆ. ಹೇಮಂತ್ ಆ ವಿಚಾರ ಅಲ್ಲ, ನಾವು ಏನು ಬಾಯಲ್ಲಿ ಏನು ಹೇಳಿದ್ದೀರೋ ಅದನ್ನು ನಡ್ಕೊಳ್ಬೇಕು ಅಂಥೇಳಿ ಪಾಪ ಅವರು ಅವತ್ತೇಂದನೇ ಹಿಂದೆ ಬಿದ್ದಿದ್ರು. ಇವತ್ತು ನಮ್ಮ ಮನೆಗೆ ಬಂದವರೆ, ನಮ್ಮ ಸೀನಾಸ್ವಾಮಿ ಆಗಲಿ, ನಮ್ಮ ಇವ್ರು ಜಯರಾಮ್ ಅವ್ರು ಬಂದಿದ್ದಾರೆ, ಅವ್ರ ಮಕ್ಕಳೆಲ್ಲ ಬಂದಿದ್ದಾರೆ. ಅವ್ರಿಗೆ ನಾನು ಸ್ವಾಗತ ಬಯಸಿ, ನೋಡಿ ನಿಮ್ಮ ಆ ಪ್ರೋತ್ಸಾಹ ನೋಡಿ ನಮ್ಮ ಮನೆಯಲ್ಲಿ ಅಚೀವ್ಮೆಂಟ್ ಮಾಡೋಕ್ಕಾಯಿತು. ನಿಮಗೂ ನಾವು ಧನ್ಯವಾದಗಳನ್ನು ಹೇಳ್ತೀರಿ. ನಿಮ್ಮ ಪ್ರೋತ್ಸಾಹಕ್ಕೆ ನಾವು ಚಿರುಋಣಿ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಸರ್. ಏನಿಲ್ಲ, ಹೋದ್ಸಲಿ ನಾವು ಚಾಮುಂಡಿಗೂ ಮತ್ತು ಬಿಸಿಲು ಮಾರಮ್ಮಗೆ 31 ಅವರ್ 30 ನಿಮಿಷ ಬಿಟ್ಟಿದ್ವಿ. ನಮಗೆ ಅದು ಗೊತ್ತಿರಲಿಲ್ಲ. ಅದಕ್ಕಿಂತ ಮೊದಲೇ ರೆಕಾರ್ಡ್ ಮಾಡಿದ್ರು ಸೀನಾಸ್ವಾಮಿಯವರು. ಆಮೇಲೆ ನಾವು ಇವರು SR ಬ್ರದರ್ ಅವರು ನನಗೆ ಹೇಳಿದ್ರು, ಇಲ್ಲ ಸರ್ ನಿಮ್ಗಿನ್ನ ಮೊದಲು ಒಬ್ರು ಆರಿಸಿದ್ದಾರೆ ಅಂದರು. ಸರ್ ಅವ್ರು ಆರಿಸಿದ್ರು ಪರವಾಗಿಲ್ಲ, ನಮ್ಮದು ರೆಕಾರ್ಡ್ ನಾನು ಬಿಸಿಲು ಮಾರಮ್ಮ ಚಾಮುಂಡಿಗೆ ಏನು ಆರಿಸಿದ್ರೆ ಅದ್ರ ಪರವಾಗಿ 25,000 ಬಹುಮಾನ ಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ಆರಿಸಿದ್ರೆ ಅದ್ರ ಪರವಾಗಿ ನಾವು ಬಹುಮಾನ ಕೊಡ್ತೀವಿ. ಆಮೇಲೆ ಇನ್ನೊಂದು ವಿಚಾರ ಏನು ಹೇಳಿದ್ರು ಅಂದರೆ, ಅವತ್ತು ಇಡೀ ಕರ್ನಾಟಕದಲ್ಲಿ ಯಾರು ಆಡಿಸಿದ್ರು ನಾನು ಕೊಡ್ತೀನಿ ಅಂದರು. ಎಷ್ಟು ದೊಡ್ಡ ಮನೋಭಾವ ನೋಡಿ ಅದು. ತಂಗೆ ಇವತ್ತಿನ ದಿವಸ ಇವತ್ತು ನಮ್ಮ ಮನೆಗೆ ಬಂದವರೆ, ಅವ್ರಿಗೆ ನಾನು ನಮ್ಮ ಮನೆಗೆ ಬಂದಿದ್ದಕ್ಕೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತೀನಿ ಸರ್. ಫ್ರೆಂಡ್ಸ್ ನೋಡಿ, ನಮ್ಮ ಜಯರಾಮ್ ಸರ್ ಕೂಡ ಅಷ್ಟೇನೆ. ಇದೇ ಅಂತಲ್ಲ, ಪಾರೋಳಲ್ಲಿ ತುಂಬಾನೇ ಪಾರೋಳ ಶೋಕಿಗೆ ಅವ್ರ ಕೊಡುಗೆ ಯಾವಾಗಲೂ ಇದ್ದೇ ಇರುತ್ತೆ. ಯಾವುದೇ ಟೂರ್ನಮೆಂಟ್ ಅವ್ರಾಗ್ಲಿ ಏನೇ ಆಗ್ಲಿ ಅವ್ರಿಗೆ ಪಾಪ ಹೆಲ್ಪ್ ಕೇಳಿದ್ರೆ ಮಾಡ್ತಾರೆ. ಅವ್ರು ಇದೇ ಅಂತಲ್ಲ, ಫಸ್ಟ್ ಅವ್ರು ಇದಕ್ಕೂ ಮುಂಚೆನೂ ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಇನ್ನು ಮುಂದಕ್ಕೂ ಮಾಡ್ತಾ ಇರ್ತಾರೆ. ಅವ್ರು ಯಾವಾಗಲೂ ಹೇಳೋದು ಒಂದೇನೆ, ನೋಡ್ರಿ ಅಕ್ಕಿ ಶೋಕಿ ಚೆನ್ನಾಗಿರ್ಬೇಕು, ಚೆನ್ನಾಗಿ ಆಡಿಸ್ಬೇಕು ಎಲ್ಲರೂ ಅಂತ. ಅವರು ಈ ಅಕ್ಕಿ ಶೋಕಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತಾರೆ. ನಮಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಅವ್ರ ಮಾತುಗಳು ಕೇಳಿ. ನೋಡಿ ಈಗ ಬಂದಿದ್ದಾರೆ ಕಾತ್ಯಾನಿ ದಾವಡಿಗೆ ನಮ್ಮ ಜಯರಾಮ್ ಸರ್ ಅವರು. ಅವರೊಂದು ಚಿಕ್ಕ ಸನ್ಮಾನ ಮಾಡಿ ಅವ್ರಿಗೆ ಅದು ಏನಿದೆ 25,000 ಬಹುಮಾನನ ಕೊಡ್ತಾರೆ. ಬನ್ನಿ ಫ್ರೆಂಡ್ಸ್. ಹಂಗೆ ನಮ್ಮ ಮುರುಗನ್ ದಾವಡಿ ಆದರೆ ನಾವು 20 ವರ್ಷ ಆಗಿತ್ತು ಆಡಿಸಿ. ನಮ್ಮ ಕಾತಾಣಿ ದಾವಡಿಯವರು 20 ವರ್ಷದ ರೆಕಾರ್ಡ್ನ ಇವತ್ತು ಮುರಿದಿದ್ದಾರೆ. ನಮ್ಗೆ ತುಂಬ ಸಂತೋಷ ಆಯಿತು. ಅದಕ್ಕೆ ಸನ್ಮಾನ ಮಾಡೋಕ್ಕೆ ನಾವು ಬಂದಿದ್ದೀವಿ. ಸೂಪರ್ ಸರ್, ಸೂಪರ್ ಮಾಡಿ. ಇರಲಿ ಓಕೆ ಫ್ರೆಂಡ್ಸ್ ನೋಡಿ, ಕ್ರೀಡೆ ಅಂದರೆ ನೋಡಿ ಹಿಂಗೆ ಇರಬೇಕು. ಒಬ್ಬರು ರೆಕಾರ್ಡ್ ಒಬ್ಬರು ಬ್ರೇಕ್ ಮಾಡಿದಾಗ ಖುಷಿಯಾಗಿ ನೋಡಿ ಬಂದು ನಮ್ಮ ಸೀನಾಸ್ವಾಮಿ ಸರ್ ಅವರು ತುಂಬಾ ಖುಷಿಯಾಗಿ ಅವರು ಸನ್ಮಾನ ಮಾಡ್ತಾ ಇದ್ದಾರೆ. ನೋಡಿ 20 ವರ್ಷ ಆದಮೇಲೆ ನಾನು ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಅಂತೇಳಿ. ಇದೇ ರೀತಿ ಎಲ್ಲರೂ ಕೂಡ ನೋಡಿ ಅಣ್ಣ ತಮ್ಮಂದಿರ ಥರನೇ ಇದ್ದೀವಿ. ಪಾರ್ವಾಳ ಆಡೋದು ನಾವಲ್ಲ, ಹಂಗಾಗಿ ಎಲ್ಲರೂ ಖುಷಿಯಾಗಿ ಇದ್ದೀವಿ. ಫ್ರೆಂಡ್ಸ್ ನೋಡಿ, ಈಗ ನಮ್ಮ ಜಯರಾಮ್ ಸರ್ ಅವರು ಮಾರುತಿ ದಾವಡಿ ಅವ್ರ ಟೀಮ್ ಅವರು ನೋಡಿ 25,000 ನಗದು ಬಹುಮಾನ ಅವ್ರು ಏನು ಹೇಳಿದ್ರು ಯೂಟ್ಯೂಬ್ ಚಾನಲಲ್ಲಿ ಅದೇ ರೀತಿ ಇವಾಗ ಕೊಡ್ತಾ ಇದ್ದಾರೆ. 31 ಅವರ್ 38 ನಿಮಿಷ ಬ್ರೇಕ್ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಹಾಗೆ ನಮ್ಗೆ ಈ ಪ್ರೈಸ್ ತೊಗೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗ್ತಾಯಿದೆ ಸರ್. ಯಾಕೆಂದರೆ ಇಂಥ ಸ್ಫೂರ್ತಿದಾಯಕರಿದ್ರೇ ಇನ್ನೊಬ್ಬರು ಬೆಳೆಯೋಕ್ಕೆ ಸಾಧ್ಯ ಆಗೋದು. ಇನ್ನೊಂದು ದಾವಡಿನಲ್ಲಿ
ಇಂಥವ್ರು ಯಾವಾಗಲೂ ಪ್ರೋತ್ಸಾಹ ಮಾಡ್ತಾನೇ ಇರಬೇಕು. ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಫ್ರೆಂಡ್ಸ್ ನೋಡಿ, ಈಗ 34 ಅವರ್ 11 ನಿಮಿಷ ಬಿಟ್ಟು ರೆಕಾರ್ಡ್ ಮಾಡಿದ್ದಾರೆ. ಈಗ ಇಲ್ಲೇ ಇದ್ದಾರೆ ಸರ್. ಈಗ ಈ ರೆಕಾರ್ಡ್ ಬ್ರೇಕ್ ಮಾಡ್ರೆ ಏನಾದ್ರು ಇದೆಯಾ ಸರ್? ಬೇರೆ ಯಾರಿಗಾರು ಆಪರ್ಚುನಿಟಿ ಕೊಡ್ತೀರಾ? ಖಂಡಿತ ಸರ್. ನೋಡಿ 34 ಗಂಟೆ ಈ 11 ನಿಮಿಷ ಯಾರನ್ನ ಬ್ರೇಕ್ ಮಾಡಿದ್ರೆ ಇದೇ 25,000 ಅವ್ರಿಗೂ ನಾವು ಕೊಡ್ತೀರಿ ಸರ್. ನಮಗೇನು ತೊಂದರೆ ಇಲ್ಲ ಖಂಡಿತ. ಆಮೇಲೆ ಇನ್ನೊಂದೇನು ವಿಚಾರ ಅಂತ ಹೇಳಿದ್ರೆ, ನಮ್ಮ ಮನೆಗಳಲ್ಲಿ ನೋಡಿ ರೆಕಾರ್ಡ್ ಇರೋದೇ ರೆಕಾರ್ಡ್ ಮುರಿಯೋದಕ್ಕೆ. ಈಗ ಎಲ್ಲರ ಮನೆಯಲ್ಲೂ ಅಕ್ಕಿ ಇದೆ ಬ್ರದರ್. ನಾನು ಹೇಳೋದು ಎಲ್ಲರ ಮನೆಯಲ್ಲೂ ಅಕ್ಕಿ ಇದೆ. ನಾವು ಏನು ಸಂದೇಶ ಕೊಡ್ತೀರಿ ಅಂದ್ರೆ, ಪೇಷನ್ಸ್ ಆಗಿ ಅಕ್ಕಿಗಳನ್ನು ಬಿಟ್ರೆ ನಿಜವಾಗ್ಲೂ ಎಲ್ಲರೂ ಸಾಧನೆ ಮಾಡಬಹುದು ಅಂತ ಹೇಳಿ ತಿರ್ಗಾ ಮತ್ತೆ 25,000 ಎಕ್ಸ್ಟ್ರಾ ಕೊಡ್ತೀವಿ ನಿಮ್ ಜೊತೆಗೆ. ನೋಡಿ ಹೆಂಗೆ ನೋಡ್ರಿ, ಅದೇ ಹೇಳೋದು. ಒಂದ್ಸತಿ ದಯವಿಟ್ಟು ಈ ಕಾತಾನೆ ದಾವಡಿಯವರು ನಮ್ಮ ರೆಕಾರ್ಡ್ ಮುರಿದೇ ಅವ್ರನ್ನ ಇದು ಮಾಡಿದ್ದಾರೆ. ಅದೇ ಥರ ನಮ್ಮ ಜಯರಾಮ್ ಅವರು 25,000 ರೂಪಾಯಿ ಕೊಟ್ಟಿದ್ದಾರೆ. ಈಗ ಕಾತಾನೆ ದಾಡಿಯವರು ಅವರು ಕೇಳಿದ್ದಕ್ಕೆ ಅವರು 25,000 ಕೊಡ್ತೀನಿ ಅಂತ ಹೇಳಿದ್ರು. ಅದರಿಂದ ಕಾತಾನೆ ದಾಡಿಯವರು 25,000, ಜಯರಾಮ್ ಅವರು 25,000, ನಮ್ಮ ಕಡೆಯಿಂದ 25,000, 3 ಜನ 75,000 ರೂಪಾಯಿ ಕೊಡ್ತೀರಿ ಅಂದ್ರೆ ಆದ್ರೆ ಬೆಂಗಳೂರು ನಿಮಿಟ್ಸ್ ಅಲ್ಲಿ ಆಡಿಸ್ಬೇಕು, ಬೇರೆ ಕಡೆ ಆಡಿಸ್ಬೇಕು ಕೊಡಲ್ಲ. ಬೆಂಗಳೂರು ನಿಮಿಟ್ಸ್ ಅಲ್ಲಿ ಇದ್ರೆ 75,000 ನಾವು ಕೊಡ್ತೀವಿ. ನೋಡಿ ಸ್ನೇಹಿತರೆ, ಈಗ ನೋಡಿ ಎಷ್ಟು ದೊಡ್ಡ ಮನೋಭಾವಗಳು ಇವೆಲ್ಲ ಹೆಂಗ್ ಬರ್ತಾ ಇದೆ ಅಂತ ನೋಡ್ಕೊಳ್ಳಿ. ರೆಕಾರ್ಡ್ ಇರೋದೇ ರೆಕಾರ್ಡ್ ಮುರಿಯೋಕ್ಕೆ. ಎಲ್ಲರ ಮನೆಯಲ್ಲೂ ಅಕ್ಕಿ ಇದೆ, ಎಲ್ಲರ ಮನೆಯಲ್ಲೂ ಅಕ್ಕಿಗಳಿದೆ. ಬಿಡಕ್ಕೆ ಪ್ರಯತ್ನ ಮಾಡಿ. ಇಂಥ ಗೋಲ್ಡನ್ ಆಪರ್ಚುನಿಟಿ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ ನೋಡಿ, 34 ಗಂಟೆ 11 ನಿಮಿಷ 12 ನಿಮಿಷ ಏನಾನ 3 ಅಕ್ಕಿ ಡಿಫ್ರೆಂಟ್ ಬರ್ಡ್ಸು, 3 ಅಕ್ಕಿ ಬಣ್ಣಕ್ಕೆ ಅಕ್ಕಿ ಬಿಟ್ಟರೆ ನೀವು ನಮ್ಮ ಕಾತ್ಯಾನಿ ದಾವಡಿಯಿಂದ 25,000 ಕೊಡ್ತೀರಿ. ಆಮೇಲೆ ನಮ್ಮ ಮಾರುತಿ ದಾವಡಿಯವ್ರು ಎಷ್ಟು ದೊಡ್ಡ ಮನೋಭಾವ ನೋಡಿ. ನಮ್ಮನೆ ಮೇಲೆ ಕಾತ್ಯಾನಿ ದಾವಡಿಯಲ್ಲಿ ಆಡಿತ್ತು. ಒಂದು ಹೇಳಿದ್ರು, ಯಾರ ಮನೆಯಲ್ಲ ಆಡಿ ತಿರ್ಗಾ ಈ 34 ಗಂಟೆ 12 ನಿಮಿಷ ಆಡಿದ್ರೆ ನಮ್ಮ ಜಯರಾಮ್ ಅವ್ರು 25,000 ಕೊಡ್ತೀನಿ ಅಂದ್ರು. ಅಲ್ಲಿ 50,000 ಆಯ್ತು. ತಿರ್ಗಾ ನಮ್ಮ ಸೀನಾಸ್ವಾಮಿ ಬಂದಿದ್ರು, ಮುರುಗನ್ ದಾವಡಿಯವರು. ಅವರು ಹೇಮಂತ್, ನಿಮ್ಮ 34 ಗಂಟೆ 11 ನಿಮಿಷ ನಾನು ರೆಕಾರ್ಡ್ ಮುರಿದ್ರೆ ನಾನು 25,000 ಕೊಡ್ತೀನಿ ಅಂದ್ರು. ಟೋಟಲ್ 75,000 ಇವತ್ತು ಬಹುಮಾನ ಇದೆ. ಬೆಂಗಳೂರಲ್ಲಿ ನಮ್ಮ ಬೆಂಗಳೂರು ಚೌಕಟ್ಟಿಗೆ ಇದನ್ನು ಇಟ್ಟಿದ್ದಾರೆ. ನಮ್ಮ ಬೆಂಗಳೂರು ಟೂರ್ನಮೆಂಟಲ್ಲಿ ಯಾವ್ದಾನ ಒಳ್ಳೆ ಟೂರ್ನಮೆಂಟ್ಗಳಲ್ಲಿ ನೀವು ಅದನ್ನು ಬಿಟ್ಟಾಗ ನಿಮ್ಗೆ 75,000 ರೂಪಾಯಿ ಖಂಡಿತ ಪ್ರೈಸ್ ಬರುತ್ತೆ. ಇವಾಗ ನಮ್ಗೆ ಹೆಂಗೆ ತಂದು ಕೊಟ್ಟರೋ ನಾವು ನಿಮಗೆ ಹಂಗೆ ನಾವು ತಂದು ಕೊಡ್ತೀರಿ. ಇದೇ ವಾಹಿನಿ ಮುಖಾಂತರ, ಅಂದರೆ ಇದೇ ನಮ್ಮ SR ಬ್ರದರ್ಸು ಒಂದು ಚಾನೆಲ್ ಮುಖಾಂತರ ನಿಮ್ಗೆ ತಲುಪ್ಸೋಕ್ಕೆ ವ್ಯವಸ್ಥೆ ಮಾಡ್ತೀರಿ. ಎಲ್ಲರ ಮನೆಯಲ್ಲೂ ಅಕ್ಕಿ ಇದೆ. ಬಿಡೋಕ್ಕೆ ಪ್ರಯತ್ನ ಮಾಡಿ. ಒಳ್ಳೇದಾಗಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಸರ್. ಫ್ರೆಂಡ್ಸ್ ನೋಡಿ, ಈಗ ನಮ್ಮ ಕಾತ್ಯಾನಿ ದಾವಡಿಯವರು, ಆಮೇಲೆ ಮುರುಗನ್ ದಾವಡಿಯವರು, ನಮ್ಮ ಮಾರುತಿ ದಾವಡಿ ಜಯರಾಮ್ ಸರ್ ಅವರು ಹೇಳಿದ್ರು 75,000 ಕೊಡ್ತೀವಿ ಅಂತ. ಅವರು ಬೆಂಗಳೂರಿನ ಚೌಕಟ್ಟಲ್ಲಿ ಅಂತ ಏನಕ್ಕೆ ಹೇಳಿದ್ರು ಅಂದರೆ, ಅವ್ರಿಗೆ ಮಾಹಿತಿಗಳು ಇರಲ್ಲ. ಹೊರಗಡೆ ಯಾವಾಗ ಆಡ್ತು, ಏನಾಡ್ತು, ಎಷ್ಟು ಅವರ್ ಆಡ್ತು ಅಂತೇಳಿ, ಯಾವ ಟೂರ್ನಮೆಂಟು ಅಂತ ಮಾಹಿತಿ ಇರಲ್ಲ ಅಂತೇಳಿ ಅವರು ಬೆಂಗಳೂರಿನ ಚೌಕಟ್ಟಲ್ಲಿ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರು ಬಿಟ್ಟು ಹೊರಗಡೆನೂ ಯಾರಾದರೂ ಒಳ್ಳೆ ಟೂರ್ನಮೆಂಟ್ಗಳು ಕಟ್ಟಿ ಅದಕ್ಕೆ ಟೂರ್ನಮೆಂಟ್ ಬುಕ್ಕು, ಸ್ಲಿಪ್ಪು ಎಲ್ಲ ಇದ್ದು ಏನಾದ್ರು ನೀವು 34 ಅವರ್ 11 ನಿಮಿಷಕ್ಕಿಂತ ಮೇಲ್ಪಟ್ಟು ಬಿಟ್ಟರೆ 75,000 ಅಂತಲ್ಲ, ಅವ್ರಿಗೆ ಆ ಟೈಮಲ್ಲಿ ಬೆಂಗಳೂರು ಬಿಟ್ಟು ಹೊರಗಡೆ ಅವ್ರಿಗೆ ಅದೇನು ಬಹುಮಾನ ಕೊಡಬೇಕು ಅದನ್ನು 100% ತಲುಪಿಸ್ತಾರೆ. ಯಾಕಂದ್ರೆ ಎಲ್ಲರೂ ಒಂದೇನೆ, ಎಲ್ಲರೂ ಕಷ್ಟಪಡೋರೆ. ಅವ್ರು ಏನಕ್ಕೆ ಬೆಂಗಳೂರು ಮಾತ್ರ ಅಂತ ಇದ್ದಾರೆ ಅಂದರೆ, ಅವ್ರಿಗೆ ಬೆಂಗಳೂರು ಬಿಟ್ಟು ಹೊರಗಡೆದು ಅಷ್ಟು ಮಾಹಿತಿಗಳು ಸಿಕ್ಕಲ್ಲ ಅನ್ನೋ ಕಾರಣಕ್ಕೆ ಆ ಥರ ಹೇಳಿದ್ದಾರೆ. ಬೆಂಗಳೂರಿಗೆ ಮಾತ್ರ 75,000 ಅಂತ. ಬೆಂಗಳೂರು ಬಿಟ್ಟು ಹೊರಗಡೆ ಟೂರ್ನಮೆಂಟು ಬೇರೆ ಕರ್ನಾಟಕದಲ್ಲಿ ಎಲ್ಲೇ ಆಗಿರ್ಬೋದು, 34 ಅವ್ರಿಗೆ 11 ನಿಮಿಷಕ್ಕಿಂತ ಜಾಸ್ತಿ ಆಡಿಸಿ ಅದು ಒಳ್ಳೆ ಟೂರ್ನಮೆಂಟ್ ಆಗಿ ಬುಕ್ ಇದ್ದು, ಸ್ಲಿಪ್ ಇದ್ದು ಎಲ್ಲ ಇತ್ತು ಅಂತೇಳಿ ಅಲ್ಲಿ ಲೋಕಲ್ ಅವರೆಲ್ಲ ಹೌದು ಸರ್ ನಾವು ನೋಡಿದ್ವಿ ಆಡಿದೆ ಅಂತ ಹೇಳಿದ್ರೆ 75,000 ಅಂತಲ್ಲ, ಎಷ್ಟು ಅವ್ರ ಖುಷಿಗೆ ಒಂದು ಬಹುಮಾನ ಅಂತೂ 100% ಕೊಟ್ಟೇ ಕೊಡ್ತಾರೆ. ಫ್ರೆಂಡ್ಸ್ ನೋಡಿ, ತುಂಬ ಖುಷಿ ಆಗುತ್ತೆ ಇವತ್ತಿನ ದಿವಸ. ನೋಡಿ ಎಂಥ ಕ್ರೀಡಾ ಮನೋಭಾವ ಎಲ್ಲರಿಗೂ. ಈಗ ನೋಡಿ, ಕಾತ್ಯಾನಿ ದಾವಡಿಲಿ ಆಡಿಸಿದ್ದಕ್ಕೆ 6 ರೆಕಾರ್ಡ್ ಬ್ರೇಕ್ ಮಾಡಿದ್ರು ಕೊಡ್ತೀವಿ ಅಂತೇಳಿ ಮತ್ತೆ 25,000ನ ಮಾರುತಿ ದಾವಡಿ ಜಯರಾಮ್ ಸರ್ ಅವ್ರು ಇಟ್ಟರು. ಅದೇ ರೀತಿ ನಮ್ಮ ಮುರುಗನ್ ದಾವಡಿ ಅವರು ಸೀನಾಸ್ವಾಮಿ ಸರ್ ಕೂಡ ಇಟ್ಟರು. ಅವರೆಲ್ಲರಿಗೂ ಕೂಡ ನಮ್ಮ ಚಾನಲ್ ಪರವಾಗಿ ಥ್ಯಾಂಕ್ಸ್ನ ತಿಳಿಸ್ತೀವಿ. ನೋಡಿ, ಈ ಕ್ರೀಡೆ ನಮ್ಮ ಪಾರಾಳ ಕಲೆ ಬೆಳೆಯೋದಕ್ಕೆ ನೀವೆಲ್ಲ ತುಂಬಾ ಹೆಲ್ಪ್ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಒಂದು ಸೆಕೆಂಡ್ ಥ್ಯಾಂಕ್ಸ್ನ ತಿಳಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಟೀಮ್ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಸರ್. ನೋಡಿ ಸರ್, ಕ್ಯಾಶು ಹಂಗೆ ನೋಡಿ ನಗದು ಬಹುಮಾನ 25,000 ಅಂತ ಹೇಳಿದ್ರು. ನೋಡಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ, ಈಗ ಏನು 25,000 ಬಹುಮಾನ ಇಟ್ಟಿದ್ರು ನಮ್ಮ ಜಯರಾಮ್ ಸರ್ ಅವ್ರ ಟೀಮ್ ಅವರು, ಅದನ್ನು ಕೊಟ್ಟಿದ್ದು ನೋಡಿದ್ರಿ ನೀವೆಲ್ಲ. ಆಮೇಲೆ ಅದೇ ರೀತಿ ನೆಕ್ಸ್ಟು 34 ಅವರ್ 11 ನಿಮಿಷ ರೆಕಾರ್ಡ್ ಬ್ರೇಕ್ ಮಾಡಿದ್ರೆ ಅದಕ್ಕೆ ಏನೇನು ಪ್ರೈಸ್ ಸಿಗುತ್ತೆ ಅಂತೇಳಿ ಎಲ್ಲ ನೋಡಿದ್ರಿ ನೀವು. ಈಗ ಮೇಯ್ನ್ ಏನು ಅಂದರೆ, ಈಗ 34 ಅವರ್ 11 ನಿಮಿಷ ಯಾವ್ಯಾವ ಅಕ್ಕಿಗಳು ಆಡಿದ್ದಾವೆ ಅವೆಲ್ಲ ನೋಡೋಣ ಬನ್ನಿ ಫ್ರೆಂಡ್ಸ್. ಸರ್, ಆ ಅಕ್ಕಿಗಳು ತೋರಿಸಿ ಸರ್. ಬನ್ನಿ ಸರ್, ಬನ್ನಿ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಈಗ ಏನು ರೆಕಾರ್ಡ್ ಮಾಡಿದೆ ಕರ್ನಾಟಕ ರೆಕಾರ್ಡ್ 3 ಬೇರೆ ಬೇರೆ ಅಕ್ಕಿ ಅಂತ ಹೇಳಿದ್ನಲ್ಲ, ನೋಡಿ ಇದೇ ಆ 3 ಅಕ್ಕಿಗಳು ನೀವೇನು ನೋಡ್ತಾ ಇದ್ದೀರಾ. ನೋಡಿ ಈ 3 ಅಕ್ಕಿನೇ. ನೋಡಿ, ಒಂದು ಮಕ್ಷಿ ತಲೆ ಮೇಲೆ ಕಚ್ಬಿಟ್ಟಿದೆ, ಇನ್ನೊಂದು ಡುಬಾಸು, ಇನ್ನೊಂದು ಕಪ್ರೇಕ್ಡರು. ಈ 3 ಅಕ್ಕಿನೇ ಆಡಿದ್ದು ಫ್ರೆಂಡ್ಸ್.
ನೋಡಿ ಈಗ ಮೊದಲನೇದು ಮಕ್ಷಿ ಏನಿದೆ ಅದು 11 ಅವರ್ 41 ನಿಮಿಷ ಆಡಿದೆ. ಫಸ್ಟ್ ರೌಂಡ್ ಅದೇ ಆಡಿದ್ದು. ನೋಡಿ ಅದನ್ನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದೇನೆ ನೋಡಿ, ಇದು 11 ಅವರ್ 41 ನಿಮಿಷ ಆಡ್ತು. ಫಸ್ಟ್ ರೌಂಡ್ ಆಡಿದ್ದು ಇದು. ನೋಡಿ, ಕಣ್ಣು ನೋಡ್ತಾ ಇದ್ದೀರಾ. ನೋಡಿ ಫ್ರೆಂಡ್ಸ್, ಇದೇ ಅಕ್ಕಿ ಆಡಿದ್ದು ಫಸ್ಟ್ ರೌಂಡು. ನೋಡಿ ಫ್ರೆಂಡ್ಸ್, ಇದು ಸೆಕೆಂಡ್ ರೌಂಡ್ ಆಡಿದ್ದು ಡುಬಾಸು. ಇದಂತೂ ತುಂಬಾ ಹೆಸರು ಮಾಡ್ತು ಈ ವರ್ಷ 2026ರಲ್ಲಿ. ಅದು ದಾವಡಿಯವರು ಹೇಳ್ತಾರೆ ಏನೇನು ಟೈಮ್ ಮಾಡ್ತು ಅಂತ. ನಾನು ಕಲರ್ದು ಮಾತ್ರ ಹೇಳ್ತೀನಿ. ನೋಡಿ, ಇದು 13 ಅವರ್ 7 ನಿಮಿಷ ಆಡ್ತು. ಆ್ಯಕ್ಚುಲಿ ಕಲರಿಗೆ ಫಸ್ಟು ಬಿಟ್ಟರು ಫ್ರೆಂಡ್ಸ್. ಇದು ಅವತ್ತು 13 ಅವರ್ ಎಷ್ಟೊತ್ತು ಸರ್? 21 ನಿಮಿಷ. 13 ಅವರ್ 21 ನಿಮಿಷ ಆಗಿತ್ತು. 13 ಅವರ್ 21 ನಿಮಿಷ ಆಗಿ ಅಕ್ಕಿ ಗರಿ ಟಚ್ ಆಗ್ಬಿಟ್ಟು ಗಾಳಿಗೆ ಪಕ್ಕದ ರೋಡಲ್ಲಿ ಬಿದ್ದೋಯ್ತು ಪಾಪ, ಅನ್ಬ್ಯಾಲೆನ್ಸ್ ಆಗಿ. ಆಮೇಲೆ ಮತ್ತೆ ಚಾನ್ಸ್ಗೆ ಏನು ಮಾಡಿದ್ರು, ಕುಚ್ಚಬಾಲ ಹಾಕ್ಬಿಟ್ರು. ಅವತ್ತು 8 ಕಟ್ಟಿ ಬಿಟ್ಟಿದ್ದಲ್ವ ಸರ್? ಕುಚ್ಚೇನಾ? ಹಾಂ, ಫಸ್ಟ್ ಡೇ ನಾವು 8 ಹಾಕಿ ಬಿಟ್ಟು 6 ಹಾಕಿ ಬಿಟ್ಟಿದ್ರಿ. 13-21 ಆಡಿದಾಗ ಹ್ಞೂ ನೆಕ್ಸ್ಟ್ ನಾವೇನ್ ಮಾಡಿದ್ರಿ, ಅದನ್ನ ಕುಚ್ಚಾಕಿ ಬಿಟ್ಟಿದ್ದು. ಸೋಮವಾರ ಬುಧವಾರ ಬಿಟ್ರಿ, ಮತ್ತೆ ಸೋಮವಾರ ಬಿಟ್ರಿ, ಕುಚ್ಚಾಕಿ ಬಿಟ್ರಿ. ಅವತ್ತು 13 ಗಂಟೆ 7 ನಿಮಿಷ ಆಡಿ ಕುತ್ಕೊಳ್ತವ್ರು ಫ್ರೆಂಡ್ಸ್. ನೋಡಿ, ಫಸ್ಟು 6 ಲಾಕ್ ಮಾಡಿ ಬಿಟ್ಟಿದ್ರು, ಸೆಂಟ್ರಲ್ ಲಾಕ್ ಮಾಡಿ. ಆವತ್ತು ಅದು ಬಿತ್ತು ಅಂತೇಳಿ ಕುಚ್ಚಬಾಲ ಹಾಕಿ ಬಿಟ್ಟಿದ್ದು. ಆವತ್ತು 13 ಅವರ್ 7 ನಿಮಿಷ ಆಡಿದೆ. ನೋಡಿ, ತುಂಬಾ ಗ್ರೇಟ್ ಅಂತ ಹೇಳ್ಬೋದು. ನೋಡಿ, ಇದೇ ಅಕ್ಕಿ ಇದು ಸರ್. ಇದು ಆಮೇಲೆ ಬೇರೆ ಟೂರ್ನಮೆಂಟ್ಗಳಿಗೆಲ್ಲ ಎಷ್ಟೆಷ್ಟು ಅವರ್ ಆಡ್ತು ಸರ್? ಸರ್, ಇದು ಮತ್ತೆ ಭಾನುವಾರ ಬಿಟ್ರಿ. ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ಆಡಿರೋ ಲೆಕ್ಕದಲ್ಲಿ ಅವತ್ತು ಟಾಪ್ ಮೋಸ್ಟ್ ಫಸ್ಟ್ ಲೆವೆಲ್ ಅಲ್ಲೇ ಇದು 10 ಗಂಟೆ ಅಕ್ಕಿ ಆಡ್ತು. ಎಂತ ಬಿಸಿಲು ಅಂದ್ರೆ ಅಂತ ಬಿಸಿಲಲ್ಲಿ ಅದು 10 ಗಂಟೆ ಆಡ್ತು. ತಿರ್ಗಾ ಮತ್ತೆ ಏನ್ ಮಾಡಿದ್ರಿ, ಭಾನುವಾರ ಬುಧವಾರ ಇನ್ನೊಂದು ಬಣ್ಣಕ್ ಬಿಡ್ಬೇಕಾಯ್ತು, ಇನ್ನೊಂದು 2 ಅಕ್ಕಿ ಬಿಡೋದ್ರಲ್ಲಿ. ತಿರ್ಗಾ ಮತ್ತೆ ಬಿಟ್ರಿ, ತಿರ್ಗಾ ಕುಚ್ಚಾಕ್ ಬಿಟ್ರಿ. ಅವತ್ತು ಸಿಕ್ಕಾಪಟ್ಟೆ ಬಿಸಿಲು, ಹೆವಿ ಬಿಸಿಲು. ಅವತ್ತು 9 ಗಂಟೆ 17 ನಿಮಿಷ ಅಕ್ಕಿ ಆಡ್ತು. ತುಂಬಾ ಚೆನ್ನಾಗ್ ಆಡ್ತು. ಅಂದ್ರೆ ಈ ಬರ್ಡ್ ಏನು ಅಂತ ಹೇಳಿದ್ರೆ, ಯಾವುದೇ ವೆದರ್ ಇದ್ರೂ ಆಡುವಂತ ಬರ್ಡ್ ಇದು ಸರ್. ಇದು ನಮ್ಮ ಮನೆ ದೇವ್ರ ಇದು. ನೋಡಿ, ಇವೆಲ್ಲ ನಮ್ಗೆ ಏನು ಅಂತ ಹೇಳಿದ್ರೆ ನಮ್ ಜೀವಮಾನದ ಅಚೀವ್ಮೆಂಟ್ ಇವೆಲ್ಲ ಫ್ರೆಂಡ್ಸ್. ನೋಡಿ, ಇದು 3ನೇ ರೌಂಡ್ ಬಿಟ್ಟಿದ್ದು ರೇಗ್ಡರ್. ನೋಡಿ, ಇದು ಒಂದು ರೆಕಾರ್ಡ್ ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಈ ಅಕ್ಕಿ ಸತತವಾಗಿ 15ನೇ ವರ್ಷ ಈ ವರ್ಷ ಆಡಿರೋದು ಇದು ಟೂರ್ನಮೆಂಟ್ಗೆ, ಅಲ್ವಾ ಸರ್? ಹೌದು, 15ನೇ ವರ್ಷ ಬಿಟ್ಟಿರೋದು. ನೋಡಿ, ಇದು ಒಂದು ರೆಕಾರ್ಡು ನಾನು ನಿಮ್ಗೆ ಹೇಳ್ದಂಗೆ. ನೋಡಿ, ಇದು ರೇಗ್ಡರು. ಇದು 3ನೇ ರೌಂಡ್ ಆಡಿದ್ದು 9 ಅವರ್ 23 ನಿಮಿಷ ಆಡಿದ್ದು. ನೋಡಿ ಫ್ರೆಂಡ್ಸ್, ಇದು ಆ್ಯಕ್ಚುಲಿ ಇವ್ರದ್ದು 2020ರಲ್ಲಿ ವೀಡಿಯೋ ಮಾಡಿದಾಗಲೂ ಕೂಡ ನೋಡಿದ್ದೀರಾ ಇದನ್ನು ನೀವು. ಆ ವಿಡಿಯೋ ತೆಗೆದ್ರೆ ಗೊತ್ತಾಗುತ್ತೆ. ತುಂಬ ಹಳೆ ಗಂಡು, ಆಪತ್ ಬಾಂಧವ. ಈ ದಾವಡಿಗೆ ಏನೇ ಕಷ್ಟ ಅಂತ ಬಿಟ್ರೂ ಒಳ್ಳೆ ಟೈಮ್ ಮಾಡಿಕೊಡುತ್ತೆ. ಆಮೇಲೆ ಇನ್ನೊಂದು ಏನು ಗೊತ್ತಾ ಸರ್, ಇವತ್ತು ಕಾತ್ಯಾಯನಿ ದಾವಡಿಗೆ ಏನು ಹೆಸರು ಬಂದಿದೆ ಅಂತಂದ್ರೆ ಇದೇ ಅಕ್ಕಿ ಸರ್. ಸುಮಾರು ವರ್ಷ ನೀವು ಬಿಟ್ಟಿದ್ದು ವರ್ಷ ಎಲ್ಲ ನೀವ್ಗೆ 10 ಗಂಟೆ ಮೇಲೆ ಅಕ್ಕಿ ಆಡಿದೆ ಸರ್. ಅದು ಯಾವಾಗ ಬಿಟ್ರು ಅದು ಏನು ಸರಿಯಾಗಿ ಮೇವು ತಿನ್ನಲ್ಲ. ಇದನ್ನ ಇವಾಗ ಅದು ಸ್ವಲ್ಪ ಮೇವು ಏನೋ ಒಂದು ಚೇಂಜ್ ಮಾಡಿದ್ದೀರಿ, ಮೇವು ತಿನ್ನಲ್ಲ. ಇಷ್ಟೇ ರಾಗಿ ತಿನ್ಕೊಂಡು ಅಷ್ಟು ಬಿಟ್ರೆ ಸಾಕು. ನೀವು 1 ವಾರ ಬಿಟ್ರೆ ಸಾಕು, ಟೈಮ್ ಬಂದ್ಬಿಡುತ್ತೆ. ಹಂಗೆ ಬಿಡ್ತಾ ಇದಕ್ಕೆ ಟೂರ್ನಮೆಂಟ್ ಬಂದು ಹಂಗೆ ನಿಂತ್ಕೊಂಡು ಫಸ್ಟ್ ಉಡಾನ್ 8 ಗಂಟೆ ಆಡುತ್ತೆ, ಸೆಕೆಂಡ್ ಉಡಾನ್ ಬಿಟ್ಟಿದ ತಕ್ಷಣ ಸಾಯಂಕಾಲ ಮಾಡ್ಬಿಡುತ್ತೆ, ಲಾಂಗ್ ಮಾಡ್ಬಿಡುತ್ತೆ. ಇದು ಹೈಯೆಸ್ಟ್ ಏನು ಟೈಮ್ ಮಾಡಿದೆ ಸರ್? 12 ಗಂಟೆ 12 ಅವರ್ 18 ನಿಮಿಷ ಸೀಲ್ಗೆ. ವಿಷ್ಣುವರ್ಧನ್ ಟೂರ್ನಮೆಂಟ್ ಗಾಡಿ ಹೊಡ್ಕೊಟ್ಟಿದ್ದೆ 12 ಅವರ್ 18 ನಿಮಿಷ ಆಡ್ಬಿಟ್ಟು. ಫ್ರೆಂಡ್ಸ್ ನೋಡಿ, ಇದು ಈಗ ನಿಮಗೆ ನೋಡಿ, ಈ 3 ಅಕ್ಕಿ ಇದು ಕರ್ನಾಟಕ ರೆಕಾರ್ಡ್ ಮಾಡಿರೋದು. 11 ಅವರ್ 41 ನಿಮಿಷ, 13 ಅವರ್ 7 ನಿಮಿಷ, ಆಮೇಲೆ 9 ಅವರ್ 23 ನಿಮಿಷ. ಸರ್, ಈ 3 ಅಕ್ಕಿ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಈ ಅಕ್ಕಿ ಬಗ್ಗೆ ನಾವು ಮಾತಾಡೋಕ್ಕೆ ನಾನು ಹೇಳ್ತೀನಿ, ನಮ್ಮ ಜೀವಮಾನದ ಅಚೀವ್ಮೆಂಟು. ಯಾಕೆಂದರೆ ನಮ್ಮ ಅರುಣಿ ಅದಕ್ಕೂ ಒಂದು ಫಲ ಇದೆಯಲ್ಲ, ಆ ಯಪ್ಪ ಒಂದು ನೋಡ್ಕೊಳ್ಳೋ ರೀತಿಯಲ್ಲಾಗಲಿ ಅದನ್ನು ಮಾಡೋದಾಗಲಿ ಅದಕ್ಕೆ ನಾನು ಬೆಲೆ ಕಟ್ಟೋಕ್ಕಾಗಲ್ಲ ಅರುಣಿಗೆ. ಮೊದಲು ನಾನು ಅರುಣಿ ಅವ್ರಿಗೆ ನಾವು ಅಭಿನಂದನೆಗಳು ತಿಳಿಸ್ತೀನಿ ಇಡೀ ಕರ್ನಾಟಕದ ಎಲ್ಲರ ಪರವಾಗಿ. ಯಾಕೆಂದರೆ
ಅಯ್ಯಪ್ಪ ನೋಡ್ಕೊಳ್ಳೋ ರೀತಿಗೆ ನಾವು ಅದನ್ನ ಬೆಲೆ ಕಟ್ಟಕ್ಕಾಗಲ್ಲ. ನಾವೆಲ್ಲ ಜೊತೆ ಸೇರ್ಕೊಂಡು ಟೀಮ್ ತರ ಮಾಡಿ ಇಬ್ರು ಏನೋ ಅಕ್ಕಿಗಳು ಬಿಡ್ತೀರಿ, ಅಚೀವ್ಮೆಂಟ್ ಆಗಿದೆ. ಆದ್ರೆ ನಮ್ಗೆ ಈ ವರ್ಷ ಒಂದು ಚಾಲೆಂಜಿಂಗ್ ವರ್ಷ ಆಗಿತ್ತು ಸರ್, ಇಯರ್ ಆಗಿತ್ತು. ಯಾಕೆಂದ್ರೆ ನಾವು ಮನ್ಸಲ್ಲಿ ಇಟ್ಕೊಂಡ್ರಿ ಸರ್ ಈ ವರ್ಷ ಏನೋ ಒಂದು ಸಾಧನೆ ಮಾಡ್ಬೇಕು ಅಂತೇಳಿ ನಮ್ಮ ಮನ್ಸಲ್ಲಿ ಇಟ್ಕೊಂಡಿದ್ರಿ. ಆ ತರದಲ್ಲಿ ಈ ವರ್ಷ ಏನ್ ಮಾಡಿದ್ರಿ, ನಾವು ಫಸ್ಟ್ ಇಂದಾನೇ ಪ್ಲಾನ್ ಮಾಡ್ಕೊಂಡ್ ಬಂದ್ರಿ. ಇದೇ ಈ ರೀತಿನೇ ಬಿಡ್ಬೇಕು ಹಿಂಗೆ ಅಂದ್ರೆ ಉಡಾನ್ ಮಾಡುವಾಗೆಲ್ಲ ನಾವ್ ಇಬ್ಬರೇ ಪ್ಲಾನ್ ಮಾಡ್ತಾ ಇದ್ದೀವಿ ಹೊರತು ಇನ್ಯಾವುದು ವಿಚಾರ ಹಾಕೊಳ್ತಾ ಇರ್ಲಿಲ್ಲ. ಆಮೇಲೆ ಇನ್ನೊಂದು ವಿಚಾರ ಏನಂದ್ರೆ ನಮ್ಮ ಮನೆಯಲ್ಲಿ ಬಿಸಿಲಲ್ಲಿ ಆಡ್ಲೇಬೇಕಾಯ್ತು ಅಕ್ಕಿ. ಅವಾಗ ಆಡ್ದಾಗ ಏನ್ ಆಡ್ತು ಅಂತಂದ್ರೆ ನೋಡಿ, ಇದೇ ಬಕ್ಷಿ ಫಸ್ಟ್ ವಾರ ಬಿಟ್ರಿ 11 ಗಂಟೆ 41 ನಿಮಿಷ ಆಡಲ್ಲ, ಬಿಸಿಲಲ್ಲಿ 7 ಅವರ್ 28 ನಿಮಿಷ. ಫಸ್ಟ್ ವಾರ 7 ಗಂಟೆ 20 ನಿಮಿಷ 28 ನಿಮಿಷ ಆಡದ, ಉರಿ ಬಿಸಿಲು ಫಸ್ಟ್ ಉಡಾನು. ಸೆಕೆಂಡ್ ಡೇ ಅವನು ಶುರು ಮಾಡ್ದ ಅವನ ಆಟಕ್ಕೆ, ಅವನು 12 ಗಂಟೆ 11 ಅವರ್ 41 ನಿಮಿಷ ಬಣ್ಣಕ್ಕೆ ಆಡ್ದವನು. ತಿರ್ಗಾ ಮತ್ತೆ ಈ ದೇವ್ರನ್ನ ಬಿಟ್ರಿ, ನಮ್ ಜೀವಮಾನದ ಅಚೀವ್ಮೆಂಟ್ ಮಾಡ್ಕೊಟ್ಟವನು ಇವನು. ನಮ್ ಜೀವಮಾನದ ಅಚೀವ್ಮೆಂಟ್ ಇವನು ಕೀರ್ತಿ ಅಂತ, ಇವನು ಸ್ಫೂರ್ತಿ ಅಂತ ಸಿಕ್ಕಿದೀನಿ. ಏನಕ್ಕೆ ಸ್ಫೂರ್ತಿ ಅಂತ ಸಿಕ್ಕಿದಂದ್ರೆ ಇವನಿಂದ ನಮ್ಗೆ ಇನ್ನೂ ಹುಮ್ಮಸ್ ಸ್ಟಾರ್ಟ್ ಆಗ್ಬಿಡ್ತು. ಅದರಿಂದ ಸ್ಫೂರ್ತಿ ಅಂತ ಸಿಕ್ಕಿ 13 ಗಂಟೆ 7 ನಿಮಿಷ ಆಡಿ ನಮ್ಗೆ ಒಂದು ನಮ್ಮ ಜೀವಮಾನದನ್ನ 13 ಗಂಟೆ ಏನ್ ಕನ್ಸಿತ್ತೋ ನಮ್ಮ ನನ್ಸ್ ಮಾಡ್ಬಿಟ್ಟ. ಅದು ಪಾದಾಭಿವಂದನೆಗಳಿಗೆ ನಾನು ನಿಜವಾಗ್ಲೂ ನಮಸ್ಕಾರ ಮಾಡ್ತೀನಿ. ಯಾಕೆಂದ್ರೆ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ನಾವು. ಹಾಗೆ ಇವನು ನಮ್ಮನೆ ದೇವ್ರು, ಅವನ ಬಗ್ಗೆ ಮಾತಾಡಕ್ ಪದಗಳೇ ಕಡಿಮೆ ರೀ. ನಾವು ಬರೀ ಹೇಳ್ಬೋದು ಅಷ್ಟೇ, ಆದ್ರೆ ಅವನ ಬಗ್ಗೆ ಮಾತಾಡಕ್ ಪದಗಳು ಕಡಿಮೆ. ಇವರೆಲ್ಲ ನಮ್ಮನೆ ದೇವ್ರುಗಳು, ಇವರೆಲ್ಲ ಹಾಕಿ ನಮ್ಗೆ ಆಡಿಸಿ ಒಂದು ಹೆಸರು ತಂದು ಕೊಟ್ರೆ. ಇನ್ನೊಂದೇನು ಗೊತ್ತಾ ಸರ್, ನಮ್ಮ ಮನೇಲಿ ಈ ವರ್ಷ ನಮ್ಗೊಂದು ಚಾಲೆಂಜ್ ಇದ್ದಾಗ ನೋಡಿ, 5ನೇ ತಾರೀಕು 6ನೇ ತಿಂಗಳು 7ನೇ ತಿಂಗಳು ಒಂದು ಅಕ್ಕಿ ಬಿಟ್ರಿ, ಅಂದ್ರೆ ಮುಗಿಸಿ ಬಿಟ್ರಿ ಭಾನುವಾರ 12 ಗಂಟೆ 4 ನಿಮಿಷ ಆಡ್ತು. ಮತ್ತೆ ಈ ಅಕ್ಕಿ ಸೋಮವಾರ ಬಿಟ್ರಿ, ಒಂದು ಅಕ್ಕಿ ಬುಧವಾರ ಚಾನ್ಸ್, ಸೋಮವಾರ ಒಂದ್ ಬಿಟ್ರಿ 13 ಗಂಟೆ 7 ನಿಮಿಷ ಆಡಿ ಕುತ್ಕೊಂಡ ಅವನು. ತಿರ್ಗಾ ಮತ್ತೆ ಬುಧವಾರ ಬಿಟ್ರಿ 4 ದಿವಸದಲ್ಲಿ 3 ಡಿಫ್ರೆಂಟ್ ಬರ್ಡ್ಸ್. ಇದು 9 ಗಂಟೆ 23 ನಿಮಿಷ ಆಡಿ. ಇನ್ನೊಂದು ಹಿಸ್ಟ್ರಿ ಏನಂದ್ರೆ 34 ಗಂಟೆ 34 ನಿಮಿಷ ಆಡಿ ನಮ್ಗೊಂದು ಹೆಸರು ತಂದು ಕೊಟ್ಬಿಡ್ತು ಸರ್. 4 ದಿವಸದಲ್ಲಿ 3 ಅಕ್ಕಿ. ತಿರ್ಗಾ ಮತ್ತೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಮತ್ತೆ ಭಾನುವಾರ ಇವನ ಸ್ಫೂರ್ತಿನ ಬಿಟ್ರಿ, ಅಂದ್ರೆ ದುಬಾಸ್ನ ಅವನು 10:30 ಗಂಟೆ ಆಡ್ಕೊಟ್ಟ. ತಿರ್ಗಾ 45 ಗಂಟೆ ಚಿಲ್ಲರೆ ಬರೀ 8 ದಿವಸದಲ್ಲಿ ಅಕ್ಕಿ ಆಡಿಸಿದಿರಿ. ಭಾನುವಾರ ಟು ಭಾನುವಾರ 8 ದಿವಸದಲ್ಲಿ. ಇದೊಂದು ನಮ್ಮ ಮನೆಗೆ ರೆಕಾರ್ಡ್ ಅಂತ ಅನ್ಕೊಂಡಿದಿರಿ. ಇದೆಲ್ಲ ನಮ್ಮನೆಗೆ ನೋಡಿ, ಈ ಅಕ್ಕಿಗಳಿಂದ, ಈ ದೇವ್ರುಗಳಿಂದ ನಮಗೊಂದು ಹೆಸರು ಬಂತು. ನಾವೆಲ್ಲ ಕಷ್ಟ ಬಿದ್ದಿದ್ದಕ್ಕೆ, ಆ ಅಕ್ಕಿಗಳು ಸಪೋರ್ಟ್ ಮಾಡಿದ್ದಕ್ಕೇನೆ ಇವತ್ತು ನಾವು ರೆಕಾರ್ಡ್ ಮಾಡಿದ್ರಿ. ಆಮೇಲೆ ಇನ್ನೊಂದು ವಿಚಾರ ಏನಂದ್ರೆ, ಈ ರೆಕಾರ್ಡ್ ಇರೋದೇ ಮುರಿಯೋದಿಕ್ಕೆ. ಈಗಂತೂ ಎಲ್ಲಾರ ಮನೆಯಲ್ಲೂ ಅಕ್ಕಿ ಇದೆ. ಈ ರೆಕಾರ್ಡ್ ಏನಿದೆಯೋ ನಮ್ದು, ಆ ರೆಕಾರ್ಡ್ ಅನ್ನ ಇನ್ನೊಬ್ರು ಮುರಿತಾರೆ ಅಂತ ಅನ್ಕೊಂಡಿದ್ದೀರಿ. ಯಾಕೆಂತಂದ್ರೆ ಅದು ಇರೋದೇ, ರೆಕಾರ್ಡ್ ಇರೋದೇ ಮುರಿಯಕ್ಕೆ. ಈ ವರ್ಷ ನಮಗ್ ದಕ್ಕೊಟ್ಟಿದ್ದಕ್ಕೆ ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಾ. 13 ಗಂಟೆ 7 ನಿಮಿಷ ಆಡಿದಾಗ, ಈ ಅಕ್ಕಿಗಳು ಆಡಿದಾಗ ಹಳ್ಳಿಗಳಿಂದ ಊರುಗಳಿಂದ ನಮಗೆ ಫೋನ್ ಮಾಡಿ ಒಂದು ವಿಶ್ ಮಾಡಿದ್ದೀರಾ. ನಿಮ್ಗೆಲ್ರಿಗೂ ಸಹ ನಾವು ಕೈ ಮುಗಿದು ನಾವು ನಿಮ್ಗೆ ಧನ್ಯವಾದಗಳನ್ನು ಹೇಳ್ತೀರಿ ಸರ್. ಅರುಣಿ ಸರ್, ನೀವ್ ಹೇಳಿ ಸರ್, ಏನಂತೀರಾ ಸರ್ ನಿಮ್ಮ ಅಕ್ಕಿಗಳ ಬಗ್ಗೆ? ತುಂಬಾನೇ ಒಳ್ಳೆ ಅಚೀವ್ ಮಾಡಿದೆ, ಕರ್ನಾಟಕ ರೆಕಾರ್ಡ್ ಮಾಡಿದೆ ಇವತ್ತು ನಿಮ್ಮ ದಾವಡಿ, ಕಾತ್ಯಾಯನಿ ದಾವಡಿ. ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ನಾನು ಹೇಳೋ ಮಾತೆಲ್ಲ ನಮ್ಮ ಹೇಮಂತ್ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಆದರೂ ನಾನು ಹೇಳೋದು, ಎಲ್ಲರೂ ಅಕ್ಕಿ ಮೇಲೆ ವಿಶ್ವಾಸ ಇಡಬೇಕು, ನಂಬಿಕೆ ಇಡಬೇಕು. ಅದು ನಂಬಿಕೆ ಇಟ್ಟರೆ ಅದು ಯಾವತ್ತೂ ನಮ್ಗೆ ಮೋಸ ಮಾಡಲ್ಲ, ನಮ್ಮ ಕೈ ಹಿಡ್ದೇ ಹಿಡಿತದೆ. ಇನ್ನು ಎಲ್ಲ ನಮ್ಮ ಹೇಮಂತ್ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ಅದ್ರ ಬಗ್ಗೆ. ತಿರ್ಗಾ ಮತ್ತೆ ನಾನು ಹೇಳಿದ್ರೆ ಇದು ಯಾವುದೋ ಕಂತೆ ಪುರಾಣ ಅನ್ಕೊತಾರೆ. ಎಲ್ಲ ಅವರೇ ಮಾತಾಡಿದ್ದಾರೆ, ನಾನೇನು ಮಾತಾಡೋಂಗೆ ಏನಿಲ್ಲ. ಇನ್ನೊಂದು ಏನಂದರೆ, ಎಲ್ಲರೂ ನಮ್ಮ ಗೋಪಾಲಣ್ಣ ಹೇಳ್ದಂಗೆ ಅವ್ರ ಆತ್ಮಸಾಕ್ಷಿಯಾಗಿ ಅಕ್ಕಿ ಬಿಟ್ಟರೆ ಅಷ್ಟೇ ಸಾಕು ಸರ್. ಎಲ್ಲರೂ ದಯವಿಟ್ಟು ಯಾರೇ ಆಗಲಿ ಅವ್ರ ಆತ್ಮಸಾಕ್ಷಿಗೆ ಈ ಅಕ್ಕಿಗೆ ನಾವು ಮೇವು ಹಾಕೋದು ಪ್ರಯೋಜನ ಇದೆಯಾ ಅಂತ ತಿಳ್ಕೊಂಡು ಬಿಟ್ಟರೆ ಸಾಕು ಸರ್. ಅದು ಯಾವತ್ತೂ ನಮ್ಗೆ ಮೋಸ ಮಾಡಲ್ಲ. ಅದ್ರ ಮೇಲೆ ನಾವು ವಿಶ್ವಾಸ ಇಟ್ಟರೆ ಹಂಗೆ ನಂಬ್ಕೊಂಡು ನಾವು ಅಕ್ಕಿ ಬಿಡ್ತಾರೆ ಸರ್. ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಫ್ರೆಂಡ್ಸ್. ನೋಡಿ, ನಿಮ್ಗೆಲ್ಲರಿಗೂ ಗೊತ್ತು 2020ರಲ್ಲಿ ದಾವಡಿ ಬಗ್ಗೆ ಎಲ್ಲ ಹೇಳಿದ್ದೀವಿ. ಹಂಗಾಗಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಮಾಡ್ತಾ ಇದ್ದೀವಿ. ಈಗ ಏನು ರೆಕಾರ್ಡ್ ಇದೆ, ಆ 3 ಅಕ್ಕಿ ಬಿಡೋದು, ಆಮೇಲೆ 4 ದಿವಸದಲ್ಲಿ 3 ಅಕ್ಕಿ ಆಡಿದ್ದು, ಆಮೇಲೆ ಒಂದು ವಾರದಲ್ಲಿ 4 ಅಂದರೆ 3 ಅಕ್ಕಿ 4 ಸತಿ ಆಡಿರೋದು, ಅದ್ರದ್ದೊಂದು ರೆಕಾರ್ಡು. ಇದನ್ನು ನಮ್ಮ ವ್ಯೂವರ್ಸು ಸಬ್ಸ್ಕ್ರೈಬರ್ಸ್ಗೆ ತಿಳಿಸ್ಬೇಕಾಯ್ತು. ಹಂಗಾಗಿ ಇವತ್ತು ಬಂದು ನಾವು ಕಾತ್ಯಾಯನಿ ದಾವಡಿಲಿ ವಿಡಿಯೋ ಮಾಡಿದ್ದೀವಿ. ನಮಗೂ ಕೂಡ ತುಂಬಾ ಸಂತೋಷ ಆಯಿತು ಸರ್. ಕಂಗ್ರ್ಯಾಚುಲೇಷನ್. ಇದೇ ರೀತಿ ಇನ್ನೂ ಪ್ರತಿ ವರ್ಷ ಒಳ್ಳೊಳ್ಳೆ ಟೈಮ್ ಬಿಡ್ತಾ ಇರಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಧನ್ಯವಾದಗಳು. ನಾವು ಹಿಂಗೆ ಜೊತೆಯಲ್ಲಿ ನಾವು ಇಬ್ಬರು ಸೇರಿಕೊಂಡು ಅಕ್ಕಿ ಬಿಟ್ಟಿದ್ದು ಅಂತ ನಾವು ಹೇಳಕ್ಕಾಗಲ್ಲ ಸರ್. ಯಾಕೆಂದ್ರೆ ನಮ್ಮ ದಾವಡಿಗೆ ಪರೋಕ್ಷವಾಗಿ ನಮ್ಮ ರಾಮು ಇದ್ದಾರೆ, ನಾಗಸಂದ್ರದವರು. ಆಮೇಲೆ ನಮ್ಮ
ಕಾತ್ಯಾನಿ ದಾವಡಿ ನಮ್ಮ ಆ ಹೆಸರಲ್ಲಿ ಇರುವಂಥದ್ದೇ ನಮ್ಮ ಸೀನಣ್ಣ ಅವರಿದ್ದಾರೆ. ಹಾಗೆ ನಮ್ಮ ಬೆನ್ನೆಲುಬಾಗಿ ನಮ್ಮ ಶೇಖರ್, ಬನ್ನಿ ನೋಡಿ, ನಮ್ಮ ದಾವಡಿಗೆ ಬೆನ್ನೆಲುಬು ನಮ್ಮ ಶೇಖರ್ ಇವರು, ನಮ್ಮ ಅರುಣಿ ಅವರ ಅಣ್ಣ, ಇವರೆಲ್ಲ ಸಪೋರ್ಟ್ಗಳು. ಆಮೇಲೆ ವಿಶೇಷವಾಗಿ ನಾವು ಇನ್ನೊಬ್ರಿಗೆ ನಮ್ಮ HSR ಕೋದಂಡ ಅವ್ರಿಗೂ ಶಿವ ಅವ್ರಿಗೆ ಹೇಳ್ತೀರಿ. ಆಮೇಲೆ ಇನ್ನೊಬ್ರದ್ದಂದ್ರೆ ನಮ್ಗೆ ಆ ಹುಡುಗನ ಬಗ್ಗೆ ಹೇಳಕ್ಕೆ ಭಾಳ ಹೆಮ್ಮೆ ಆಗುತ್ತೆ. ನಮ್ಗೆ ತುಮಕೂರು ಶಿವು, ಅವನು ನಿಜವಾಗ್ಲೂ ನಮ್ಮ ಮನೆ ಅಕ್ಕಿಗಳು ಕೊಟ್ಟಿದ್ದೀರಿ, ಮರಿಗೆ ಮಾಡಿಸಿ ಕೊಡ್ತಾನೆ, ಅವ್ರಿಗೆಲ್ಲ ನಾವು ಚಿರುಋಣಿ ಆಗಿದ್ದೀರಿ. ಅದೇ ರೀತಿ ನಮ್ಮ ವಿಂಟೇಜ್ ಸುರೇಶ್ ರವರು, ನಮ್ಮ ಹುಬ್ಳಿ ಟೋನಿರವರು, ಯಾರನ್ನ ಹೆಸರು ಬಿಟ್ಟಿದ್ದೀರಿ. ಆಮೇಲೆ ನಮ್ಮ ಸತೀಶ, ಇದಕ್ಕೆಲ್ಲ ಹೆಚ್ಚಾಗಿ ನಮ್ಮ SR ಬ್ರದರ್ಸು, ಅವ್ರ SR ಬ್ರದರ್ಸ್ ನಮ್ಗೆ ನಮ್ಮ ದಾವಡಿ ಬೇರೆ ಅಲ್ಲ, ಅವ್ರ ದಾವಡಿ ಬೇರೆ ಅಲ್ಲ. ನಾವು ಇಬ್ಬರೂ ಮಾತಾಡ್ಕೊಂಡೇ ಅಕ್ಕಿ ಬಿಡೋದು. ಯಾಕೆ ಅಂತ ಹೇಳಿದ್ರೆ ಇವಾಗ ನೋಡಿ, ನಮ್ಮ ಮನೆಗಳಲ್ಲಿ ಒಂದು ವಿಚಾರ ಹೇಳಿಡ್ತೀರಿ ಕೇಳಿ, 99% ನಮ್ಮ ಮನೆಗಳಲ್ಲಿ ಬಾಲ ಕಟ್ಟಿನೇ ನಾವು ಬಿಡೋದು. ಆರನ ಕಟ್ಟಿರ್ತೀರಿಲ್ಲ, ಕುಚ್ಚನ ಕಟ್ಟಿರ್ತೀರಿ. ಯಾಕೆ ಅಂತ ಹೇಳಿದ್ರೆ ಅದನ್ನ ನಾವು ನೀನು 12 ಅವರ್ ಆಡೋದು ಬೇಡಪ್ಪ, ನೀನು 11 ಅವರ್ ಆಡು ಅಂತೀರಿ. ಅದು 11 ಅವರ್ ಆಡಲ್ಲ, ನಮ್ಮ ಮನೇಲಿ 12 ಅವರ್ ಆಡಿ ಕೊಡ್ತಾ ಐತೆ. ನಮಗೇನು ಫಿನಿಶಿಂಗ್ ಬೇಕು ಅಂತೇಳಿ ನಾವು ಮಾಡ್ತಾ ಇದ್ದೀರಿ. ನಮ್ಮ SR ಬ್ರದರ್ಸ್ಗೂ ಅಷ್ಟೇ, ಇವತ್ತು ನೀವೆಲ್ಲ ಬಂದಿದ್ದೀರಾ, ನಿಮಗೂ ನಾನು ಚುರುವಣೆ ಆಗಿದ್ದೀನಿ. ಯಾರನ್ನ ಹೆಸರು, ಆಮೇಲೆ ವಿಶೇಷವಾಗಿ ನಮ್ಮ ಭಾರ್ಗವ, ನಮ್ಮ ಇಂಜಿನಿಯರು, ಅವ್ರಿಗೂ ನಾನು ಒಂದು ಥ್ಯಾಂಕ್ಸ್ ಹೇಳಕ್ಕೆ ಬಿಡ್ತೀನಿ. ಆಮೇಲೆ ಯಾರನ್ನ ಹೆಸರು ನಾನು ಏನಾರ ಬಿಟ್ಟಿದ್ರಿ ಅಂದರೆ ಅವರು ಎಲ್ಲರೂ ನೀವು ನನ್ನ ಮನಸ್ಸಲ್ಲಿ ಇದ್ದೀರಾ ಅಂತ ಹೇಳ್ಕೊಡ್ತಾ, ಅದರಲ್ಲಿನೂ ನಮ್ಮನೆ ಫ್ಯಾಮಿಲಿ ರೀ, ನಮ್ಮ ಅರುಣಿ ಅವರು ವೈಫ್ ಆಗಲಿ, ಅವ್ರ ತಾಯಿಯವರಾಗಲಿ, ಅವ್ರ ಬಗ್ಗೆ ಎಲ್ಲ ಹೇಳೋಕ್ಕಾಗಲ್ಲ ರೀ. ಅವ್ರ ಪಾದಾರವಿಂದಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ ರೀ. ಆಮೇಲೆ ನಮ್ಮ ಅಕ್ಕಿಗಳಿಗೂ ಅಷ್ಟೇ, ನಾವು ಅಷ್ಟೇ ಕೈ ಮುಗಿದು ಕಾಲು ಮುಗಿದು ನಾನು ನಮಸ್ಕಾರ ಮಾಡಿ ನನ್ನ ಜೀವಮಾನದ ಅಚೀವ್ಮೆಂಟ್ ನಾವು ಮಾಡಿಕೊಂಡಿದ್ದೀರಿ ಅಂತ ಅನಿಸುತ್ತೆ. ನಮಗೆ ಈ 26 ವರ್ಷ 27 ವರ್ಷ ಶೋಕಿ ಮಾಡಿದ್ದಕ್ಕೂ ನಮಗೆ ಸಾರ್ಥಕ ಅಂತ ಅಂದ್ಕೊಂಡಿದೆ ಅಂತೇಳಿ ಹೇಳ್ತೀನಿ. ಹೇಳಿ ಸರ್, ನೀವೇನು ಹೇಳಿ ನಾವು ಮಾತು. ನಾನು ಹೇಳೋದಿಲ್ಲ ಸರ್, ಎಲ್ಲ ನೀವೇ ಹೇಳ್ಬಿಟ್ಟಿದ್ದೀರ. ಅರ್ಜುನ, ನಾವಿಬ್ರು ಕೃಷ್ಣ ಅರ್ಜುನ ಥರ. ಇವ್ರು ಹೇಳ್ತಾರೆ ಈ ಥರ ಬಾಣ ಬಿಡು ಅಂತ, ನಾನು ಬಿಡ್ತೀನಿ ಅಷ್ಟೇ. ಅರ್ಜುನ ಕೃಷ್ಣ ಹೇಳ್ತಾರೆ ಅಷ್ಟೇ ಸರ್. ಸಾಧನೆ ಇನ್ನೇನಿಲ್ಲ. ನಮ್ಮ ಅಕ್ಕಿಗಳು ಪಾಪ ನಮ್ಗೆ ಹೆಸರು ತಂದು ಕೊಟ್ಟಿದೆ. ಅಕ್ಕಿಗಳಿಂದ ನಮ್ಮ ಕಾತ್ಯಾನಿ ದಾವಡಿ ಹೆಸರು ನಮ್ಮಿಂದ ಅದಕ್ಕೇನಿಲ್ಲ, ಅದರಿಂದ ನಮ್ಗೆ ಹೆಸರು ಬಂದಿದೆ. ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ, ಪಾಪ ನಾವು ಅದ್ರಕ್ಕೆ ಏನು ಸೇವೆನೇ ಮಾಡಲ್ಲ, ಆದ್ರೂ ಪಾಪ ಅದು ನಮ್ಗೆ ಹೆಸರು ತಂದು ಕೊಡ್ತಾ ಇದೆ. ನಾವು ಸದಾ ಅಕ್ಕಿಗಳಿಗೆ ಚಿರುಣಿ ಆಗಿರ್ತೀವಿ, ನಿಮ್ಮೆಲ್ಲರಿಗೂ ಆಭಾರಿ ಆಗಿರ್ತೀವಿ ಸರ್. ಧನ್ಯವಾದಗಳು. ಸುಮಾರು ದಿವಸ ಸರ್ 13 ಗಂಟೆ 7 ನಿಮಿಷ ಆಡಿದಾಗ ಸರ್, ಹಳ್ಳಿಗಳಿಂದ ಊರುಗಳಿಂದ ಯಾವಾಗೂ ಏನು ಹೇಳೋರು ಅಂದರೆ, ಸರ್ ಏಬನ್ ಸರ್ ನೀವು ಫೋನ್ ಮಾಡ್ತಾ ಇದ್ರಿ ಸರ್, 12 ಗಂಟೆ ಅಕ್ಕಿ ಆಡ್ತಾ ಇದ್ದಂಗೆ ಎಲ್ಲಾನ ಆಡಲಿ ಅಂತ, ಇವತ್ತು ನಾವು ನಿಮಗೆ ಮಾಡ್ತಾ ಇದ್ದೀರಿ ಅಂತೇಳಿ ನನಗೆ ಆ ವಿಚಾರ, ಆ ಸೌಂಡ್ ಇದೆಯಲ್ಲ ನಿಮ್ಮ ಮಾತುಗಳು, ನಾನು ಯಾವತ್ತೂ ನನ್ನ ಜನ್ಮದಲ್ಲಿ ಮರೆಯಲ್ಲ. ನಿಮ್ಮನ್ನೆಲ್ಲ ನಾನು ಚಿರುಋಣಿಗಳಾಗಿದ್ದೀನಿ, ನಿಮ್ಗಳಿಗೆ ಅಭಾರಿ ಆಗಿದ್ದೀನಿ. ನಮ್ಮ ಜಯರಾಮ್ರವ್ರಿಗೂ ಅಷ್ಟೇ, ನಮ್ಮ ಶ್ರೀನಿವಾಸ್ವಾಮಿ ಅವ್ರಿಗೂ ಅಭಾರಿ ಆಗಿದ್ದೀನಿ. ಇವತ್ತು ಏನು ಮಾತು ಕೊಟ್ಟರು ನಡೆಸ್ಕೊಂಡ್ರು ನಮ್ಮ ಜಯರಾಮ್ ಅವ್ರಿಗೆ, ನಿಮ್ಗೆಲ್ಲರ ಪರವಾಗಿ ಭಗವಂತ ಅವ್ರಿಗೂ ಒಳ್ಳೇದು ಮಾಡಲಿ. ನಿಮ್ಗೆ ಆರೋಗ್ಯ, ಐಶ್ವರ್ಯ, ಭಾಗ್ಯ, ಭೋಗಾದಿಗಳು ಕೊಟ್ಟು ಇನ್ನೇ ಯಥೇಚ್ಛನ ರೀತಿಯಲ್ಲಿ ನೀವು ಸಮೃದ್ಧಿಯಾಗಿ ಬೆಳೀಲಿ ಅಂತೇಳಿ ಎಲ್ಲರ ಪರವಾಗಿ ಹೇಳ್ಕೊಳ್ತೀನಿ. ಎಲ್ಲರ ಮನೇಲೂ ಅಕ್ಕಿ ಆಡಲಿ. ಈ ರೆಕಾರ್ಡ್ ಮಾಡಿರೋದು ರೆಕಾರ್ಡ್ ಬಿಡೋದಕ್ಕೆ ಎಲ್ಲರ ಮನೇಲಿ ಅಕ್ಕಿ ಇದೆ ರೀ. ಬಿಡೋಕ್ಕೆ ಪ್ರಯತ್ನ ಮಾಡಿ, ಪೇಷನ್ಸ್ ಮಾಡಿ, ಈ ರೆಕಾರ್ಡ್ ಹೊಡೀರಿ, ಹೊಡಿದೇ ಹೊಡಿತೀರಾ ಅಂತ ಹೇಳ್ತೀನಿ. ಒಳ್ಳೇದಾಗಲಿ ಸರ್ ಎಲ್ಲರಿಗೂ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಫ್ರೆಂಡ್ಸ್, ಇವಾಗ ನೋಡಿ ಕಾತ್ಯಾನಿ ದಾವಡಿಗೆ ಬಂದಿದ್ವಿ. ಈಗ ನೋಡಿ ಅವ್ರದ್ದು ಏನು ಕರ್ನಾಟಕ ರೆಕಾರ್ಡ್ ಮಾಡಿದೆಯೋ ಆ 3 ಅಕ್ಕಿಗಳೆಲ್ಲ ನೋಡಿದ್ರೆ ನಿಮಗೆ ಈ ಎಪಿಸೋಡೆಲ್ಲ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ. ಆಲ್ರೆಡಿ ಹೇಳ್ತಾ ಇದ್ದೀರಾ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳಿ ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಸೇರಿ ಅಕ್ಕಿ ಶಾಕ್ನ ಉಳಿಸೋಣ, ಎಲ್ಲರೂ ಸೇರಿ ಅಕ್ಕಿ ಶಾಕ್ನ ಬೆಳೆಸೋಣ, ಎಲ್ಲರೂ ಸೇರಿ ಆದಷ್ಟು ಈ ಅಕ್ಕಿ ಶಾಕ್ನ ಕಲ್ಸೋಣ ಅನ್ನೋದೇ ನಮ್ಮ ಉದ್ದೇಶ ಫ್ರೆಂಡ್ಸ್. ಥ್ಯಾಂಕ್ಸ್, ಬಾಯ್.